ನಮಸ್ತೆ ಕರ್ನಾಟಕ, ನಾನು ನಿಮ್ಮ ನಿರಂಜನ ದೇಶಪಾಂಡೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಹಟ್ಟಿಗೆ ಬೆಂಕಿ ಹಚ್ಕೊಂಡಿರೋ ಮಗಾಸ್ ಅಂಡ್ ಮಚೀಸ್, ಅದನ್ನ ನೀರ್ ಹಾಕಿ ಆರಿಸುವಂತ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿ ಹೇಳೋ ಅಂಕಲ್ಸ್ ಅಂಡ್ ಆಂಟೀಸ್, ಲೈಫ್ಗೆ ಬೇಜಾನ್ ಟಿಪ್ಸ್ ಕೊಡುವಂತ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. Co-powered by Mazza, Denver. Special partner Arvind Properties, Amazon.in. Jewelry partner Sri Sai Gold Palace. Digital streaming partner Z5. ಹಳೆ ಬೇರು ಹೊಸ ಚಿಗುರು ಸೇರಿದ್ರೇನೆ ಮರ ಸೊಂಪಾಗಿರುತ್ತೆ, ತಂಪಾಗಿರುತ್ತೆ. ಅದಕ್ಕೆ ಈ ವಾರ ನಮ್ಮನ್ನ ಆಲ್ರೆಡಿ ಮನರಂಜಿಸಿರುವಂತಹ ಸೀನಿಯರ್ ಬ್ಯಾಚುಲರ್ಸ್ ಹಾಗೂ ಅವರನ್ನ ಕೆತ್ತಿ ಶಿಲೆಯನ್ನಾಗಿ ಮಾಡಿದಂತ ಏಂಜಲ್ಸ್ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬನ್ನಿ, ಭರ್ಜರಿ ಮೀಟ್ಸ್ ಟೋಟಲ್ ಡಬ್ಕಿ ಡಬಲ್. ಲೆಟ್ಸ್ ಬಿಗಿನ್ ಸೀನಿಯರ್ಸ್ ಅಂಡ್ ಜೂನಿಯರ್ಸ್ ಸಮಾಗಮ. ನನ್ನ ಜೀವನದಲ್ಲಿ ಈ ಕ್ಷಣ ಅತ್ಯಂತ ಸಂಭ್ರಮ ಆಗಿರುತ್ತೆ, ಯಾಕೆಂದ್ರೆ ನನ್ನ ಪ್ರೀತಿಯ ರವಿ ಸರ್ ಹಾಗೂ ರಚ್ಚುನ ವೆಲ್ಕಮ್ ಮಾಡುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ನಕ್ರೆ ಡಿಂಪಲ್, ಕೆನ್ನೆ ಊಟಿ ಆಪಲ್, ಬ್ಯೂಟಿ ಕ್ವಿಂಟಲ್, ಸೌಂದರ್ಯಕ್ಕೆ ಟೆಂಪಲ್. ಲೆಟ್ಸ್ ವೆಲ್ಕಮ್ ಡಿಂಪಲ್ ಕ್ವೀನ್ ರಚ್ಚು. All the boys dream, all the girls scream. Have you seen the Dimple Queen? Amazing! Oh, lovely! Wow! ಇನ್ನ ನಮ್ಮೆಲ್ಲರ ಪ್ರೀತಿಯ ಲವ್ ಗುರುನ ವೆಲ್ಕಮ್ ಮಾಡುವಂತ ಸಮಯ. ಕನಸುಗಳನ್ನ ಕೈ ಹಿಡಿದು ನಡೆಸುವಂತ ಸೀನಿಯರ್, ಮನರಂಜನೆಯಲ್ಲಿ ಟಾಪ್, ರಸಿಕತೆಯ ರೂಲ್, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. Crazy, crazy, crazy Ravi sir, King of hearts shining like a star, spreading love from earth to ರಚ್ಚು, ಎಷ್ಟು ಎಕ್ಸೈಟೆಡ್ ಆಗಿದ್ರೆ ಇವತ್ತು ಸೀನಿಯರ್ಸ್ ನೋಡೋದಕ್ಕೆ? ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಐ ಆಮ್ ವೇಟಿಂಗ್ ಟು ಸಿ ಎವ್ರಿ ಒನ್. ಲೈಕ್ ಇಟ್ಸ್ ಬೀನ್ ರಿಯಲಿ ಲಾಂಗ್ ಟೈಮ್. ಅವ್ರು ಯಾರನ್ನು ನಾನು ಎಲ್ಲೂ ಮೀಟ್ ಮಾಡೋದಕ್ಕಾಗ್ಲಿಲ್ಲ. ಜಗ ಅವಾಗ ಬಂದು ಗೆಸ್ಟ್ ಅಪಿಯರೆನ್ಸ್ ತರ ಬಂದು ಹೋಗ್ತಿದ್ದ ಈ ಸೀಸನ್ ವೇದಿಕೆಯಲ್ಲಿ. ಸೊ ಇನ್ ಎಲ್ಲರೂ ಪಾಪ ದೇವರ್ ಪ್ರಿಟಿ ಆಕ್ಯುಪೈಡ್ ಇನ್ ದೇರ್ ಓನ್ ವರ್ಕ್ ಅಂಡ್ ನನ್ಗೆ ಇವತ್ತೇ ಫಸ್ಟ್ ಸಿಗ್ತಿರೋದು ಅವರೆಲ್ಲ. ವೇಟಿಂಗ್ ಟು ಸಿ ದೆಮ್. ವೆರಿ ನೈಸ್, ವೆರಿ ನೈಸ್. ರವಿ ಸರ್, ಪ್ರತಿ ಸಾರಿ ಕಾಲೇಜಲ್ಲಿ ಅಲಿಮಿನೋ ಏನು ಹೇಳ್ತಾರಲ್ಲ ಆ ಥರ ರಿಯೂನಿಯನ್ ಹೇಳ್ತಾರಲ್ಲ ಆ ಥರ ಒಂದ್ಸರಿ ಮತ್ತೆ ನೋಡೋಕೆ ಒಂದು ಖುಷಿ. ಮಿಕ್ಸಿಂಗ್ ಅಪ್ ಬೋತ್ ಆಫ್ ದೆಮ್ ವಿಲ್ ಲುಕ್ ಹ್ಯಾವ್ ಲಾಟ್ ಆಫ್ ಫನ್ ಇವತ್ತು. ಲವ್ಲಿ ಸರ್, ಲವ್ಲಿ. ನಾವೆಲ್ಲ ಕಾಯ್ತಾ ಇರುವಂತಹ ಸೀನಿಯರ್ಸ್ ಅಂಡ್ ಏಂಜಲ್ಸ್, ಇವ್ರನ್ನ ಬರಮಾಡ್ಕೊಳ್ಳುವಂತ ಸಮಯ. ಲೆಟ್ಸ್ ವೆಲ್ಕಮ್ ಸೀನಿಯರ್ಸ್ ಆನ್ ಸ್ಟೇಜ್. ಸೀನಿಯರ್ಸ್ಗಳ ನಮ್ಮ ಸೀಸನ್ 2ಗೆ ಸ್ವಾಗತ. ಇಲ್ಲಿ ನೀನ್ ಯಾವ ಜೂನಿಯರು ಯಾವ ಸೀನಿಯರ್ ನೋಡ್ದಾಗೆಲ್ಲ ಇಲ್ಲೇ ಇರ್ತೀಯ, ಎಲ್ಲ ಶೋದಲ್ಲೂ ಇರ್ತೀಯ. ಏನ್ ಕಾಜಿ ಅಣ್ಣ? ಏನಣ್ಣ ಬೇರೆಯವ್ರನ್ನೆಲ್ಲರೂ ಯಾವಾಗ ಬಂದ್ರಿ ಅಂತ ಕೇಳ್ತೀರ, ನನ್ನನ್ನು ಮಾತ್ರ ಯಾಕೆ ಬಂದೆ ಅಂತ ಕೇಳ್ತಿರಲ್ಲ ನಾನು. ಸಂಜನಾ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ಮತ್ತೆ ಚೋಟಾ ಭೀಮ್ ಜೊತೆ ಬಂದಿದೆ, ಎಷ್ಟು ಖುಷಿ ಆಗ್ತಾ ಇದೆ. ಖುಷಿ ಏನಿಲ್ಲ, ಶೋ ಮುಗ್ದಾಗ ನೋಡಿರೋದು, ಅದಾದ್ಮೇಲೆ ನಾನು ನೋಡ್ಲೇ ಇಲ್ಲ. ಏನಂತ ಹೇಳಮ್ಮ ಕರೆಕ್ಟ್ ಆಗಿ. ಬೆಂಗಳೂರಲ್ಲಿ ಒಂದ್ ಮನೆ ಇದೆ ಇವ್ರದ್ದು, ಮೈಸೂರಲ್ಲಿ ಒಂದ್ ಮನೆ ಇದೆ, ಮಂಡ್ಯಲ್ಲಿ ಒಂದ್ ಮನೆ ಇದೆ, ನೆಕ್ಸ್ಟ್ ಊಟಿಲ್ ಮನೆ ಮಾಡ್ತಾರಂತೆ. KRS ಬ್ಯಾಕ್ ವಾಟರ್ ಒಂದಿದೆ. ಆಯ್ತು, ಅದು ಅಲ್ಲದೆ ಯಾವಾಗ ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ಇಲ್ಲಿ ಬಿ ಔಟ್ಸೈಡ್ ವಿಚಿತ್ರ ಸೌಂಡ್ಸ್ ಕೇಳಿಸ್ತಾ ಇರುತ್ತೆ. ಯಾರು ಅಂದ್ರೆ ನಮ್ಮ ಮನೆ ಬೆಕ್ಕಿನ ಮರಿ ಅಂತ ಹೇಳೋದು. ಬೆಕ್ಕಿನ ಮರಿ ಹುಡುಗಿ ತರ ಸೌಂಡ್ ಮಾಡುತ್ತೆ ಅಂತ ಫಸ್ಟ್ ಟೈಮ್ ಗೊತ್ತಾಗಿದ್ದು ನನ್ಗೆ. ನೀನು ಯಾವ ಟೈಮಲ್ಲಿ ಮಾಡೋದು ಫೋನು? ರಾತ್ರಿ ಸರ್, ಒಂದ್ಸಲ ವಿಡಿಯೋ ಕಾಲ್ ಮಾಡ್ದಾಗಂತೂ ಇಲ್ಲೆಲ್ಲ ಪರ್ಚ್ಬಿಟ್ಟಿದೆ. ಏನು ಅಂತ ಕೇಳಿದ್ರೆ ನಮ್ ಬೆಕ್ಕಿನ ಮರಿ
ಬರೀ ಪರ್ಚಿರೋದು. ವಿಡಿಯೋ ಕಾಲ್ ರಾತ್ರಿ 12 ಗಂಟೆಗೆ ಮಾಡಿದ್ರೆ ಪರ್ಚ್ಕೊಳ್ದು ಇನ್ನೇನು ಮಾಡ್ತಾನೆ ಅವನು. ನೀನು ಲಾಸ್ಟ್ಗೆ ಅದೇ ನವಾಜ್ ಎಲ್ಲ ತಲೆ ಕೊಟ್ಟವನೇ ಸ್ಟೈಲು ಸರ್, ಸ್ಟೈಲು. ಅಯ್ಯ ನೀನು ಯೋಗ್ಯತೆ ಸ್ಟೈಲು. ಆಸಿಯಾ ಬೇಗಂ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ಇವ್ರನ್ನ ಮೀಟ್ ಮಾಡಕ್ ಆಗಿಲ್ಲ ಎಲ್ಲಾರು ಜೊತೆಗೆ. ತುಂಬಾ ಎಂಜಾಯ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಬಾಯ್ಸ್ ಬಹಳ ಎಂಜಾಯ್ ಮಾಡ್ಬೇಕು ಅಂತೀರಂತೆ. ರೆಡಿ ನೆಂಡ್ರು? ರಕ್ಷಕ್ ಬಮ್ಮ. I love you, Kane. I love you, Kane. ನಾವೊಂದ್ಸಲ ದೃಷ್ಟಿ ತೆಗೆದ್ಬಿಡ್ತೀವಿ. ತೆಗಿಯಪ್ಪ ತೆಗಿ. ಎಲ್ಲ ಗರ್ಲ್ಸ್ ಒಂದ್ ಸ್ವಲ್ಪ ಎದ್ದು ನಿಂತ್ಕೊಳ್ಳಿ ಪ್ಲೀಸ್. ದೃಷ್ಟಿನೂ ಆಗಲ್ಲ ಅಣ್ಣ ಈಗ ಅವ್ರಿಗೆ. ಇನ್ನೇನುವೆ ನನ್ನ ಐಶು. ಆಕ್ಚುಲಿ ಭರ್ಜರಿ ಬ್ಯಾಚುಲರ್ಸ್ 2.0 ಸೂಪರ್ ಆಗಿ ನಡೀತಾ ಇದೆ. ರವಿ ಸರ್ ಅಂಡ್ ರಚು ಮ್ಯಾಮ್ 2.0 ನೋಡ್ತಾ ಇದ್ದೀನಿ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ. ಒಂಥರ ಒಬ್ಸೆಷನ್ ಆಗೋಗಿತ್ತು. ಇನ್ಸ್ಟಾಗ್ರಾಮ್ ತೆಗೆಯೋದು, ನಿಮ್ದು ಮೀಮ್ಸ್ ಮತ್ತೆ ನಿಮ್ ಡೈಲಾಗ್ಸ್ ಎಲ್ಲ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೆ ಅಂದ್ರೆ. ಸೋ ಹ್ಯಾಪಿ ಟು ಸಿ ಯು ಅಂಡ್ ಯು ಗೈಸ್ ಆರ್ ರಾಕಿಂಗ್ ಆಸ್ ಯೂಶುವಲ್. ಎಲ್ಲರೂ ನನ್ನ ಫ್ರೆಂಡ್ಸೇ ಇಲ್ಲಿರೋರು, ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರೋರು, ಎಲ್ಲರ ಜೊತೆ ವರ್ಕ್ ಮಾಡಿದ್ದೀನಿ. ಇಟ್ಸ್ ಆಲ್ವೇಸ್ ನೈಸ್ ಟು ಸಿ ಯು ಗೈಸ್ ಅಂಡ್ ಕೀಪ್ ರಾಕಿಂಗ್. ಗಾಡ್ ಬ್ಲೆಸ್. ಆ ರಶ್ಮಿ ಏನಂದ್ರೆ ಎರಡನೇ ಮಗು ಹುಟ್ಟಿದಾಗ ಮೊದಲನೇ ಮಗು ಸ್ವೀಟ್ ತಗೊಂಡ್ರು. ಅಲ್ಲ ನಾನು ಹೇಳಿದ್ದು ಭರ್ಜರಿ ಬ್ಯಾಚುಲರ್ಸ್ 2.0 ಅಂತ ಏನ್ ಐಶು ಹೇಳಿದ್ರಲ್ಲ. ಸೊ ಇದು ಒಂಥರ ಎರಡನೇ ಮಗು ಅಂತ, ಎರಡನೇ ಸೀಸನ್ ಅಂತ ಹೇಳಕ್ ಬಂದೆ. ನಾವಿನ್ನೂ ಬ್ಯಾಚುಲರ್ ಆಗೇ ಇದೀವಿ ಸರ್ ನೋಡಿ. ಸ್ಪೇಸ್ ಕೊಡಬಾರ್ದು ನಮ್ಮ ಶೋರಲ್ಲಂತೂ ಸ್ಪೇಸ್ ಕೊಡಬಾರ್ದು. ಬಟ್ ಅದನ್ನ ಹೇಳ್ತಿದ್ದಾಗ ಎರಡನೇ ಮಗು ಹುಟ್ಟಿದಾಗ ಮೊದಲನೇ ಮಗುಗೆ ಒಂದ್ ಸ್ವಲ್ಪ ಹೊಟ್ಟೆ ಕಿಚ್ಚಾಗುತ್ತಂತೆ. ಅಪ್ಪ ಅಮ್ಮ ಎರಡನೇ ಮಗುಗೆ ಜಾಸ್ತಿ ಪ್ರೀತಿ ತೋರಿಸ್ತಾರೆ ಅಂತ ಅನ್ಬಿಟ್ಟು. ಸೊ ಯಾವಾಗ ಈ ಸೆಕೆಂಡ್ ಸೀಸನ್ ಶುರು ಆಯ್ತು ಆವಾಗ ಒಂಥರ ಅನ್ನಿಸ್ತು ಇದು ನಮ್ ಶೋ ಅಂಡ್ ಸ್ಟೇಜ್ ಮೇಲೆ ಬಂದ್ಮೇಲೆ ಇದು ನಮ್ ಸ್ಟೇಜು, ನಮ್ ಜಡ್ಜಸ್, ಈ ತರದೆಲ್ಲ ಒಂಥರ ಪಾಸಿಟಿವ್ನೆಸ್ ಬಂತು. ಬಟ್ ಅಫ್ ಕೋರ್ಸ್ ಶೋ ತುಂಬಾ ಚೆನ್ನಾಗಿ ಬರ್ತಿದೆ. ಸೊ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್ ಅಂಡ್ ವಿ ಆರ್ ಮಿಸ್ಸಿಂಗ್ ಅಕುಲ್ ಸರ್ ಬಟ್ ನಿರಂಜನ್ ಸರ್ ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಬಟ್ ಇಲ್ಲಿ ಮಿಸ್ ಮಾಡ್ಕೊಳಕ್ ಬಿಡಲ್ಲ, ಅವಾಗ ಕರೆಸ್ತಾ ಇರ್ತಾರೆ. ಮಕ್ಕಳು ಎಷ್ಟಾದ್ರೂ ಪರವಾಗಿಲ್ಲ, ತಂದೆ ತಾಯಿ ಮಾತ್ರ ಸೇಮ್. ವೆಲ್ಕಮ್ ಲಾಸ್ಯ. ಹೇಗೆ ಅನಿಸ್ತಾ ಇದೆಯಲ್ಲ ಹಾಸ್ಯ? ಏನ್ ಅನ್ನಿಸ್ಬೇಕು? ಅಲ್ಲ ಶೋಕ್ ಬಂದಿದ್ದು. ವೆಲ್ಕಮ್ ಹೇಳು, ಫಸ್ಟ್ ವೆಲ್ಕಮ್ ಹೇಳು. ವೆಲ್ಕಮ್. ಥ್ಯಾಂಕ್ ಯು ಜಗ. ಯಾವಾಗ ಬಂದೆ? ನಿನಗೆ ಗೊತ್ತಲ್ವಾ? ಜಗ ನೀನು ಹೋಗಿ ಪಕ್ಕದ ಮನೇಲಿ ಮಾತಾಡು. ಎಲ್ಲರೂ ಬಂದಿರ, ಬಟ್ ಆಕ್ಚುಲಿ ಎಲ್ಲರಿಗಿಂತ ಖುಷಿಯಾಗಿರೋದು ಯಾರು ಗೊತ್ತಾ? ನಮ್ಮ ಜಡ್ಜಸ್, ಸ್ಪೆಷಲಿ ರವಿ ಸರ್. ಎಷ್ಟು ಸಂತೋಷವಾಗಿದ್ದಾರೆ. ಎಲ್ಲ ಹಳುಬ್ರೆಲ್ಲ ಬಂದಿರೋದು ನೋಡಿ ಖುಷಿ ಆಗ್ತಾ ಇದೆ ಅಂತ ಕಾಣುತ್ತೆ. ಎಲ್ಲ ಹೋಗಿ ಅವ್ರನ್ನ ಪ್ರೀತಿಯಿಂದ ಒಂದ್ಸಲಿ ಕೈ ಕುಲುಕ್ಬಿಟ್ಟು ಬನ್ನಿ. ನನ್ನ ಆಸೆ ಏನಪ್ಪಾ ಅಂದ್ರೆ ಈ ಸೀನಿಯರ್ ವರ್ಸಸ್ ಜೂನಿಯರ್ ಎಲ್ಲ ಒಟ್ಟಿಗೆ ಬಂದ್ಬಿಟ್ರೆ ವೇದಿಕೆ ಮೇಲೆ ನೋಡೋದಕ್ಕೆ ಅದ್ಭುತ ಆಗೋರು. ಎಲ್ಲರೂ ಬಂದ್ರು. ಇದು ಆಕ್ಚುಲಿ ಚೆನ್ನಾಗಿರೋದು. ಏನ್ ಕಳಕಳಿಯಾಗಿದೆ, ವೇದಿಕೆ ತುಂಬಿಕೊಂಡಿದೆ. ಬರ್ಲಿ ಚಪ್ಪಾಳೆ. ನವಾಜು ನೋಡಪ್ಪ, ನಮ್ ಥಿಯೇಟರ್ ಫುಲ್ ಆಗಿದೆ ಇವಾಗ. ಈಗ ಬರ್ಲಿ ನಿಮ್ಮ ಆರ್ಭಟ. ಅಣ್ಣ ಎಲ್ಲಣ್ಣ? ಎಲ್ಲಾರ ಜೇಬಲ್ ಇರುತ್ತೆ ಪರ್ಸು. ಎಲ್ಲಾರ ಜೇಬಲ್ ಇರುತ್ತೆ ಪರ್ಸು. ಅದೇ ತರ ಕನ್ನಡಿಗರ ಮನ್ಸಲ್ಲಿ ಇದ್ದೇ ಇರುತ್ತೆ ನಮ್ ಭರ್ಜರಿ ಬ್ಯಾಚುಲರ್ಸ್. ನೀರಿಲ್ದಾಗ ಪ್ರತಿಯೊಬ್ರು ಆಗ್ತಾರೆ ಬೋರು. ನೀರಿಲ್ದಾಗ ಪ್ರತಿಯೊಬ್ರು ಆಗ್ತಾರೆ ಬೋರು. ಇಲ್ಲಿರೋ ಪ್ರತಿಯೊಬ್ರು ಅಮ್ಮಂದಿರು ಇಷ್ಟಪಡುವಂತ ಹೀರೋ ನಮ್ ಕ್ರೇಜಿ ಸ್ಟಾರು. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಹುಡುಗಿ ಫಸ್ಟ್ ಇಷ್ಟಪಡುವಂತ ಸ್ಟಾರ್ ನಮ್ ಕ್ರೇಜಿ ಸ್ಟಾರ್. ಅಣ್ಣ
ಕನಸ್ನ ಅಂತಾರೆ ಇಂಗ್ಲಿಷ್ ಅಲ್ಲಿ ಡ್ರೀಮು. ಕನಸ್ನ ಅಂತಾರೆ ಇಂಗ್ಲಿಷ್ ಅಲ್ಲಿ ಡ್ರೀಮು. ನಮ್ಮ ಹುಡುಗರು ಎಲ್ಲಾರ ಕನ್ಸಿಗೆ ಬರೋದು ನಮ್ಮ ರಚಿತಾ ರಾಮು. ಅಣ್ಣ 1000 ಕೆಜಿನ ಅಂತಾರೆ ಟನ್ನು. 1000 ಕೆಜಿನ ಅಂತಾರೆ ಟನ್ನು. 1000 ಸೀಸನ್ಗಳು ಬಂದ್ರು ಯಾರು ಮರೆಯಲ್ಲ ನಮ್ಮ ಭರ್ಜರಿ ಬ್ಯಾಚಲರ್ ಸೀಸನ್ 1. ಇಲ್ಲಿರೋ ಹುಡುಗಿರೆಲ್ಲ ಹುಡುಗರಿಗೆ ಮಾಡ್ತಾರೆ ಮೆಂಟರಿಂಗು. ಇಲ್ಲಿರೋ ಹುಡುಗಿರೆಲ್ಲ ಹುಡುಗರಿಗೆ ಮಾಡ್ತಾರೆ ಮೆಂಟರಿಂಗು. ಆದ್ರೆ ಕರ್ನಾಟಕ ಪೂರ್ತಿ ಇಷ್ಟಪಡ್ತಿರೋದು ಇವಾಗ ನಿರಂಜನ್ ದೇಶಪಾಂಡೆ ಆಂಕರಿಂಗು. ಜೀವನದಲ್ಲಿ ಏನೇ ಮಾಡ್ಬೇಕಂದ್ರೂ ಇರ್ಬೇಕು ಗಟ್ಸು. ಸುನಿಲ್ ಮತ್ತೆ ಅಮೃತ ಲವ್ ಬಡ್ಸು. ಬಾರಲ್ಲಿರುತ್ತೆ ಬೀರು, ಈ ಪಂಚ್ ಒಂದ್ ಸ್ವಲ್ಪ ಬೋರ್. ನಮ್ ರವಿ ಸರ್ ಮಾಡಿರೋ ಸಿನಿಮಾ ಮಲ್ಲ. ಡ್ರೋನ್ ಪ್ರತಾಪ್ನ ಗಗನನ ನಮ್ ಗಿಲ್ಲಿ ಒಂದ್ ಮಾಡಕ್ ಬಿಡೋದೇ ಇಲ್ಲ. ನನ್ನ ಫ್ರೆಂಡ್ ಹೆಸರು ನಾಗು. ಚೂರು ಮೈ ಕೊಡ್ಬಿಟ್ಟು ಸೈಡ್ಗೆ ಹೋಗು. ನವಾಜ್ ಒಂದ್ಸಲಿ ಬರ್ಲಿ ಜೋರಾದ ಚಪ್ಪಾಳೆ. ಸೀಸನ್ 2 ಅವ್ರ ಕಡೆಯಿಂದ ಸೀಸನ್ 1 ಅವ್ರಿಗೆ ವೆಲ್ಕಮ್. 2 ಸೀಸನ್ ಸೇರಿದ್ಮೇಲೆ ಫುಲ್ ಫನ್. ಒಟ್ಟಲ್ಲಿ ಇದೇ ತರ ಡಬಲ್ ಧಮಾಕ, ಈ ಕೀಟ್ಲೆ, ಈ ಕ್ವಾಟ್ಲೆ, ಈ ತಿರ್ಲೆ ಎಲ್ಲ 2 ದಿನ ಬ್ಯಾಕ್ ಟು ಬ್ಯಾಕ್ ನಾನ್ ಸ್ಟಾಪ್ ಮನೋರಂಜನೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇದು ಸೀನಿಯರ್ಸ್ ಹಾಗೂ ಜೂನಿಯರ್ಸ್ ಸಮಾಗಮ. ಮೊದಲಿಗೆ ಕುಣಿತದ ಕಚ್ಚಗುಳಿಯನ್ನು ಅನುಭವಿಸುವಂತ ಸಮಯ. ಸೀನಿಯರ್ಸ್ ಹೆಜ್ಜೆಗೆ ಜೂನಿಯರ್ಸ್ ಹೆಜ್ಜೆ ಬೆರೆಸುವಂತ ರಸಮಯ ಸಮಯ. ಸ್ವಾಗತಿಸೋಣ ಸೀನಿಯರ್ ನರ್ತಕ, ಗಿಲ್ಲಿ ನಟ ಹಾಗೂ ನರ್ತಕಿ ಯಶು. ಇವ್ರ ಜೊತೆ ಜೂನಿಯರ್ಸ್ ಗ್ಯಾಂಗ್ ಇಂದ ಡ್ರೋನ್ ಪ್ರತಾಪ್ ಹಾಗೂ ಚಿತ್ರದುರ್ಗದ ಸುಪ್ರಸಿದ್ಧ ಹೆಲಿಕಾಪ್ಟರ್ ಗಗನ.
ಕಂಡಿದ್ದಾನೆ ನೀವು ಎಷ್ಟು ಒಂದಾಡ್ತಿರಪ್ಪ. ಏನ್ ಕ್ಲಾಸು ಏನು ಮಾಸು ಒಟ್ನಲ್ಲಿ ಹೈ ಕ್ಲಾಸ್. ಎಲ್ಲಪ್ಪ ಗಿಲ್ಲಿ ಈ ಕಡೆ ಗಗನ ಅಣ್ಣ. ಆ ಕಡೆ ಯಶು, ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು? ನಾವೇ ಚೆನ್ನಾಗಿ ಮಾಡಿದ್ವಿ. ಯಶು, ಗಗನ ಟುಸ್ಸು. ಅದೇ ಖುಷಿ ಸರ್, ಅವ್ನು ಬೇಡ ಅನ್ನೋದೇ ನನಗೆ ಖುಷಿ. ಹಲೋ ಅದೇ ಹಲೋ, ಯಾರು ಮಾತಾಡೋದು? ಗಿಲ್ಲಿನ ಅವಾಗಲೇ ಏನು ಅಂತ ಹೇಳಿದ್ರೆ, ನಾನೊಂದು ಮುಗಿದು ಹೋದ ಕತೆ, ನೀನು ಖುಷಿಯಾಗಿರೋ ಅವನ ಜೊತೆ ಏನು ಒಟ್ಟಿನಲ್ಲಿ ಎರಡೂ ಸೀಸನ್ ಅಲ್ಲಿ ಈ ಕಡೆ ನೋಡಿದ್ರೆ ಗಿಲ್ಲಿ ಯಶು ಬೆಸ್ಟ್ ಪ್ಲೇಯರ್ ಆಗಿತ್ತು, ಈ ಕಡೆ ನೋಡಿದ್ರೆ ಡ್ರೋನ್ ಅಂಡ್ ಗಗನ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಆಗಿದೆ, ಜನಪ್ರಿಯ ಜೋಡಿಯಾಗಿ ಉಳಿದಿದ್ದಾರೆ ಎರಡೂ ಜೋಡಿಗಳಿಗೆ. ಇನ್ನು ಹೆಲಿಕಾಪ್ಟರ್ ಗಗನ ಮತ್ತೆ ಹಳೆ ಜೋಡಿ ಜೊತೆ ಮೋಡಿ ಆಯ್ತಾ ಏನಾಯ್ತು? ಅದೇ ಅವನ ಅಣ್ಣ ತಂಗಿ ಅನ್ನಲ್ಲ, ನಾನು ಯಾವಾಗ್ಲೂ ಹೇಳ್ತಿರ್ತೀನಲ್ಲ ಸರ್, ಸೇಮ್ ಗೋಡೆ ಹೊಡಿತಾರೆ ಸುಣ್ಣ, ಯಾವತ್ತಿದ್ರು ಗಿಲ್ಲಿನೇ ನಮ್ಮ ಅಣ್ಣ ಅಂತ. ನಮ್ಮ ಅಣ್ಣನ ಜೊತೆ ಡ್ಯಾನ್ಸ್ ಮಾಡಿ ಖುಷಿ ಆಯ್ತು. ಒಂದ್ ನಿಮಿಷ. ಪ್ರತಾಪ್ ಅವರು ನಿನ್ನ ಬರೀ ಡ್ರೋನ್ ಅಲ್ಲಿ ಮಾತ್ರ ಕರ್ಕೋಗವ್ರೆ, ಡ್ರೋನ್ ಅಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಕರ್ಕೋಗವ್ರಲ್ವಾ? ನಾನು ಫ್ಲೈಟ್ ಅಲ್ಲಿ ಮಲೇಷಿಯಾಗೆ ಕರ್ಕೋಗಿದ್ದೀನಿ. ಏನಿದೆ ಸರ್, ಅವ್ರು ಮಲೇಷ್ಯಾಗ ಹೋಗಿದ್ದಾರೆ, ನಾವು ಇಲ್ಲೇ ನಮ್ಮ ಪ್ರಕೃತಿನ ಸವಿಯಕ್ಕೆ ಯಲ್ಲಾಪುರ ಕಾಡಿಗೆ ಹೋಗಿದ್ವಿ, ಅಷ್ಟೇ ಡಿಫ್ರೆನ್ಸ್. ಒಟ್ಟಲ್ಲಿ ನೀವೆಲ್ಲರೂ ಹೋಗಿ ಸವಿಯೋದು ಇಂಪಾರ್ಟೆಂಟ್, ಎಂಜಾಯ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ. ಡೈರೆಕ್ಟರ್ ನಮ್ಮ ಜಜಸ್ ಬಣ ರಚ್ಚು, ಈ ಪರ್ಫಾರ್ಮೆನ್ಸ್ ಎಷ್ಟು ಇಷ್ಟ ಆಯ್ತು? ಖುಷಿ ಆಯ್ತು ಅವರಿಬ್ರನ್ನ ವಾಪಸ್ ನಮ್ಮ ವೇದಿಕೆ ಮೇಲೆ ನೋಡಿ. ಆ್ಯಂಡ್ ಅವರಿಬ್ರು ಡಾನ್ಸ್ ಮಾಡ್ತಿರ್ಬೇಕಾದ್ರೆ ನಮಗೆ ಸೀಸನ್ 1 ಜ್ಞಾಪಕಕ್ಕೆ ಬರ್ತಿತ್ತು. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಎಫರ್ಟ್ ಹಾಗೇ ಇತ್ತು, ಬಟ್ ಸ್ವಲ್ಪ ಎನರ್ಜಿ ಅಂತ ಬಂದಾಗ ಅವ್ರದ್ದು ಸ್ವಲ್ಪ ಜಾಸ್ತಿ ಇತ್ತು. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಮ್ಯಾಮ್. ರವಿ ಸರ್ ತುಂಬಾ ಲೈವ್ಲಿ ಆಗಿತ್ತು, ಕಲರ್ಫುಲ್ ಆಗಿತ್ತು. ಬೇಸಿಕಲ್ ಆಗಿ ಎರಡೂ ಸೀಸನ್ ಜನ ನೋಡೋದಕ್ಕೆ ಖುಷಿ ಆಯ್ತು. ಆಕ್ಚುಲಿ ಸೆಲೆಬ್ರೇಷನ್ ಮೂಡ್ ತರ ಆಯ್ತು ನೋಡೋದಕ್ಕೆ, ಚೆನ್ನಾಗಿತ್ತು. ಎಲ್ಲ ಆಲ್ ಗುಡ್. ಥ್ಯಾಂಕ್ ಯು ಸರ್. ರವಿ ಸರ್ ಎಲ್ಲ ಆಲ್ ಗುಡ್ ಅಂತ ಹೇಳಾದ್ಮೇಲೆ ಎಲ್ಲ ಆಲ್ ಗುಡ್ಡೇ ಅಷ್ಟೇ. ಮತ್ತೆ ಇವಾಗ ನಿಮ್ಮಿಬ್ಬರನ್ನ ಕೇಳಕ್ ಇಷ್ಟಪಡ್ತೀನಿ. ಈಗ ಗಿಲ್ಲಿ ಅಂಡ್ ಡ್ರೋನ್ ಪ್ರತಾಪ್, ನೀವು ನಿಮ್ಮ ಮೆಂಟರ್ಸ್ ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಹೇಳಮ್ಮ? ಅವರು ಇಂಜಿನಿಯರಿಂಗ್ ಮಾಡಿದ್ದಾರೆ ಅಂತ ಗೊತ್ತು. ಮೊದಲು ವಿಪ್ರೋದಲ್ಲಿ ಕೆಲಸ ಮಾಡ್ತಾ ಇದ್ರು. ನೀ ಎಷ್ಟು ತಿಳ್ಕೊಂಡು? ನನಗೆ ಇಬ್ಬರ ಬಗ್ಗೆನೂ ಗೊತ್ತು ಅಣ್ಣ. ಯಶು ಬಗ್ಗೆ ಹೇಳಪ್ಪ. ಯಶು ಬಗ್ಗೆನಾ? ಸೆಕೆಂಡ್ ಇಯರ್ ಕಣ. ಸೆಕೆಂಡ್ ಇಯರ್ ಏನ್ ಸೆಕೆಂಡ್ ಇಯರ್ ಓದಿರೋದು ಅಣ್ಣ? ಸೆಕೆಂಡ್ ಇಯರ್ PUC. ಅದೇ ಸೆಕೆಂಡ್ ಇಯರ್ ಆದ್ಮೇಲೆ BBA ಬರೋದು, ಅಷ್ಟು ಗೊತ್ತಾಗಲ್ವಾ ನಿನಗೆ? ಗೊತ್ತಾಯ್ತು. ಇಬ್ರು ಅದ್ಭುತವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾಗಿದೆ. ಇದನ್ನೇ ಯಾಕೆ ನಾವು ಒಂದು ಆಟ ಆಡಿಸಬಾರ್ದು ಅಂತ ನೋಡ್ಕೊಂಡಿದ್ದೆ. ಆಟ ಏನು ಅಂತ ಹೇಳ್ತೀನಿ, ಬರೋದಕ್ಕಿಂತ ಮುಂಚೆ ಪ್ರಾಪರ್ಟೀಸ್ ಬರಲಿ. ಅದ್ಭುತವಾದ ಒಂದು ಗೇಮ್. ಯಾರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ನಿಮ್ಮ ಮೆಂಟರ್ಸ್ನ ಅಂತ. ನಿಮ್ಮ ಏಂಜಲ್ಸ್ ಬಗ್ಗೆ ಪ್ರಶ್ನೆ ಕೇಳ್ತೀವಿ, ಅವರು ಉತ್ತರ ಬರೀತಾರೆ, ನೀವು ನಿಮ್ಮ ಉತ್ತರನ ಬರೀತೀರಾ. ಯಾರು ಎಷ್ಟು ಸರಿಯಾದ ಉತ್ತರಗಳನ್ನ ಕೊಡ್ತೀರಾ ಅವ್ರು ವಿನ್ ಆಗ್ತಾರೆ. ನಿಮ್ಮ ಮೊದಲ ಪ್ರಶ್ನೆ, ನಿಮ್ಮ ಏಂಜಲ್ನ ಹೈಟ್ ಅಂಡ್ ವೆಯ್ಟ್ ಎಷ್ಟು? ಪಟ್ ಅಂತ ಬರಿಬೇಕು. ಡ್ರೋನ್ ಪ್ರತಾಪ್ ಅಂಡ್ ಗಿಲ್ಲಿ ತೋರ್ಸಿ. ನೋಡ್ತೀನಿ ಸರ್, ಒಂದು ನಿಮಿಷ. ಡ್ರೋನ್ ಪ್ರತಾಪ್ ಗಗನ ಹೈಟ್ 5.6 ಅಂಡ್ ಅವರ ತೂಕ 50 kg. ಸರಿಯಾಗಿದೆಯಾ ಇಲ್ವಾ ನೋಡೋಣ. ಗಗನ ತೋರ್ಸಮ್ಮ. ಹೆಂಗೆ ರಾಜು? ಅವತ್ ಮೇಲೆ ಎತ್ತಿದ್ನಲ್ಲ ಅವ್ರನ್ನ, ಒಂದಷ್ಟು ಅಂದಾಜಿತ್ತು. ಒಂದ್ಸರಿ ನಿರಂಜನ್ ಎತ್ಬಿಟ್ಟು ವೆಯ್ಟ್ ಹೇಳು. ಇಲ್ಲಿ ನೋಡಿ, ಹಿಂಗು ತಿಂದ ಮಂಗ ಮುಖ ಹೆಂಗಾಗಿದೆ. ಹೈಟ್ ಅಂಡ್ ವೆಯ್ಟ್. ಹೈಟ್ 80, ವೆಯ್ಟ್ 95. ಇದು ಯಾವುದಿಲ್ಲ, ಇದು 80. ಇದು ಅಣ್ಣ ಅವನು ರಾತ್ರಿ ಹೊತ್ತು ತಗತಾನಲ್ಲ, ಅದು ಬರ್ದ್ಬಿಟ್ಟು ಅವನು. ಇದು
ಯಾವ ಸೀಮೆ ಇಟ್ಲಾ ಇಂಚಲ್ಲಿ ಬರ್ದಿತ್ತಣ್ಣ ಇದು. ಇಂಚು 80 ಇಂಚು 80 ಇಂಚನ್ನು ಹಿಂಗ್ ಇಟ್ಕೊಂಡು ಹೇಳ್ರಜ ಎಷ್ಟು ಇಂಚು ಹೇಳ್ರಜ ಅದೊಂದು ಚೂರು ಅಣ್ಣ ಇದಾಯ್ತು. ಇದು ಕರೆಕ್ಟ್ ಆಗಿರ್ತದೆ ಕಣ. 95 kg. ನಾನು ಎತ್ತದ್ನಲ್ಲ ಇವಾಗ. ಯಶು ತೋರ್ಸಮ್ಮ ನೀನೇ ಕಮ್ಮಿ ಬರ್ಕೊಬಿಟ್ಟಿದ್ಯಾ. 5.4 ಹೈಟು 58 kg. 58 ಇಲ್ಲಿ 95 ಇಲ್ಲಿ ಯಾಕ್ಲ ಹಿಂಗೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡ್ರೋನ್ ಪ್ರತಾಪ್ ಉತ್ತರ ಕೊಟ್ಟಿದ್ದಾರೆ. ಬನ್ನಿ ಚಪ್ಪಾಳೆ. ಎರಡನೇ ಪ್ರಶ್ನೆ, ನಿಮ್ಮ ಏಂಜಲ್ಗೆ ತುಂಬಾ ಇಷ್ಟ ಆಗುವಂತಹ ಫುಡ್ ಯಾವುದು? ಡ್ರೋನ್ ಪ್ರತಾಪ್ದು ಮೊದಲು ನೋಡೋಣ. ಇವ್ರ ಉತ್ತರ ರಾಗಿ ಮುದ್ದೆ ಉಪ್ಸಾರು. ಗಗನ ಆನ್ಸರ್ ನೋಡೋಣ. ಗಗನ ಮುದ್ದೆ. ಇನ್ನ ಮತ್ತೊಮ್ಮೆ ಇಂಗು ತಿಂದ ಮಂಗ. ಟೈಮ್ ಬೇಗ ಕೊಟ್ಟು ಇದು ಮಾಡ್ಬಿಟ್ರೆ ಅಣ್ಣ. ನೋಡಲು ಅಂತ ಬರ್ದಿಯಾನೆ. ನೋಡಲು ಅಂತ ಬರ್ದಿಯಾನೆ. ನೋಡಲು ಅಲ್ಲ ಕಣ, ಒತ್ತಕ್ಷರ ಟೈಮ್ ಕೊಟ್ಟಿರಣ್ಣ ನೀವು. ತಿನ್ನೋದೇನು ಒಂದೇ ನೋಡೋದ್ ಬರ್ದಿದ್ಯಲ್ಲ ತಮ್ಮ. ಯಶು ನೀನ್ ತೋರ್ಸಮ್ಮ. ಇಂಗ್ಲಿಷ್ ನಮ್ಗೆ ಹೆಂಗ ಅರ್ಥ ಏನು? ಎನಿ ವೆಜ್. ಏನೇ ವೆಜ್ ಫುಡ್ ಡಬ್ಬ ಆನ್ಸರ್ ಇದು. ಅಲ್ಲಮ್ಮ ಯಾವ್ದಾರ ಒಂದು ಡಿಶ್ ಅಂತಿಲ್ವನಮ್ಮ? ವೆಜ್ ಅಲ್ಲಿ ಏನ್ ಕೊಟ್ಟರು ತಿಂತೀನಿ. ರಚ್ಚು ಸರಿ ಅಂತ ತಗೊಳ್ಳೋಣ, ತಪ್ಪು ಅಂತ ತಗೊಳ್ಳೋಣ. ಅಲ್ಲ ನಾವು ಸೀಸನ್ 1 ಅವ್ರನ್ನ ಕೇಳಬೇಕು ಏನಾಗಿದೆ ಅವನಿಗೆ ಲೂಸ್. ತುಂಬಾ ದಿನ ಯಾರಿಗೂ ಗೊತ್ತಾಗಲ್ಲ. ಸತ್ಯವಾಗ್ಲೂ ನೂಡಲ್ಸ್ ಅಂತ ಇಲ್ಲಿ ಸಾವತ್ ಕೊಡ್ಬೇಕಾಯ್ತು. ಟೈಮ್ ಕಿಲ್ ಮಾಡ್ಬಿಟ್ಟು ಸಾವತ್ತು ನನ್. ಸೊ ಇಬ್ಬರಿಗೂ ಒಂದೊಂದು ಅಂಕ ಕೊಡ್ತಾ ಇದ್ದೀನಿ. ಸೊ 2-1 ಆಗಿದೆ. ಮುಂದಿನ ಪ್ರಶ್ನೆ ಫಾಸ್ಟ್ ಆಗೋಣ. ರೆಡಿ? ನಿಮ್ಮ ಮುಂದಿನ ಪ್ರಶ್ನೆ, ನಿಮ್ಮ ಏಂಜಲ್ ಕೋಪ ಬಂದಾಗ ಬೈಯೋ ಅಂತ ಒಂದು ಬೈಗುಳ ಯಾವುದು? ಅವನ್ ಕೆಟ್ಟದಾಗ ಬರೀತಾನೆ ನೋಡಿ. ಈಗ 1, 2, 3. ಡ್ರೋನ್ ಪ್ರತಾಪ್ ಬರ್ದಿರೋಂಥ ಉತ್ತರ ನಾನ್ ಸೆನ್ಸ್. ಏನ್ ಬರ್ದಿದ್ಯಮ್ಮ ತೋರ್ಸು. ನನಗೆ ನೆನಪಿಲ್ಲ, ನಾನು ಏನು ಸಿಟ್ಟಾದಾಗ ಏನು ಹಂಗಾರೆ ಒಂದೇ ಒಂದು ಅಂಕನೂ ಸಿಗ್ತಾ ಇಲ್ಲ. ತಗೋ. ಇವನ್ ಬರ್ದಿರೋದು ಡಾಬಾ. ಅಣ್ಣ ನಿರಂಜನ ಅಣ್ಣ, ಅವ್ನಿಗೆ ನೀ ಏನೇ ಕೇಳು ಡಾಬಾ 90 ಬರೀ ನೂಡಲ್ಸ್ ಇದೆ ಬರೀ. ನೀನು ಎಷ್ಟು ತೋರ್ಸಮ್ಮ ನೀನು ತೋರ್ಸು. ಡಾಬಾ ಮುಚ್ಚು ಅಣ್ಣ. ಮುಚ್ಚು. ಏನ್ ಮುಚ್ಚು? ಮುಚ್ಕೊಂಡಿರೋ ಅಂತೀನಿ. ಡಾಬಾ ಮುಚ್ಚು ಏನ? 2 ಸೇರ್ಸ್ ಬೈಯಮ್ಮ ಒಂಚೂರು. ಡಬ್ಬ ಮುಚ್ಕೊಂಡಿರೋ. ಯಾವುದೇ ಅಂಕ ಸಿಗ್ತಾ ಇಲ್ಲ. ಮತ್ತೊಮ್ಮೆ ಶೂನ್ಯ ಅಂಕನ ಗಳಿಸಿದರೆ 2 ಟೀಮ್ಗಿಲ್ಲ. ಕಮಾನ್ ನೆಕ್ಸ್ಟ್. ಕಟ್ಟ ಕಡೆಯ ಪ್ರಶ್ನೆ, ನಿಮ್ಮ ಏಂಜಲ್ಗೆ ಇಷ್ಟ ಆಗುವಂತ ಕಾಡು ಪ್ರಾಣಿ ಯಾವುದು? 1, 2, 3. ಡ್ರೋನ್ ಪ್ರತಾಪ್ ಬರ್ದಿರೋಂತ ಉತ್ತರ ಗಿಳಿ. ರಾಜು ಪ್ರಾಣಿ ಅಂತ ಕೇಳಿದ್ದು. ಪಕ್ಷಿ ಬರ್ದಿದ್ಯಲ್ಲಪ್ಪ. ತೋರ್ಸಮ್ಮ ನೀನ್ ತೋರ್ಸಮ್ಮ. ಹೋಲಿ ಟೈಗರ್. ಹುಲಿ. ಹುಲಿ ಗಿಳಿ. ತಪ್ಪಾದ ಉತ್ತರ ಇವನು. ಚಪ್ಪ ಗೋಪಾಲ್ ಸಿದ್ದಿ. ಇವನ್ ಬರ್ದಿರೋದು ರೌಡಿ. ತೋರ್ಸಮ್ಮ ನೀ ಏನ್ ಬರ್ದಿದ್ಯಾ? ನನಗೂ ಆಕ್ಚುಲಿ ಕಾಡ್ ಪ್ರಾಣಿ ಏನು ಅಷ್ಟು ಇಷ್ಟ ಇಲ್ಲ. ನನಗೆ ಡಾಗ್ಸ್ ಅಂದ್ರೆ ಇಷ್ಟ. ಕಾಡ್ ನಾಯಿ ಅಂತ ಬರೀಬೇಕಾಗಿತ್ತು. ಕಾಡ್ ನಾಯಿ. ಬಟ್ ಏನು ಮಾಡಕ್ಕಲ್ಲ. ಇಬ್ಬರಿಗೂ 0 ಅಂಕ. ಬಟ್ 2 ಪೇರ್ಗಳು ಅತ್ಯುತ್ತಮವಾಗಿ ಆನ್ಸರ್ ಮಾಡಿದ್ದಾರೆ. ಆದ್ರೆ ಇದನ್ನ ವಿನ್ ಆಗ್ತಾ ಇರೋಂತ ಜೋಡಿ ಡ್ರೋನ್ ಮತ್ತು ಗಗನ. ಕಾಲುಂಗ್ರ ಹಾಕ್ಲೆ ನಮ್ಮಿ ಹಣಬಟ್ಟು ಇಲ್ಲೇ ರಚ್ಚು ಒಂದು ಚೂರು ಉಳಿಸ್ಕೊಳ್ಳಿಲ್ಲ. ಯಶು ಮೆಂಟರಿಂಗ್ ಕಡಿಮೆ ಆಗ್ಬಿಟ್ಟಿದೆ. ಗ್ಯಾಪ್ ಆಯ್ತಲ್ಲ. ಇಲ್ಲ, ಯಶು ತುಂಬಾ ಅರ್ಥ ಮಾಡ್ಕೊಂಡಿದ್ದಾಳೆ ಗಿಲ್ಲಿನ. ಅವ್ನಿಗೆ ಏನ್ ಇಷ್ಟ ಅಂತ ಬರ್ದ್ಬಿಟ್ಟು ನೋಡೋಣ. ಹೇಳಿ ಆಯ್ತು. 1 ನಿಮಿಷ. ಗಿಲ್ಲಿಗೆ ಏನ್ ಇಷ್ಟ? ಯಾವ್ದ್ರಲ್ಲಿ? ಊಟ ವಿಷಯದಲ್ಲಿ. ಚಿಕನ್ ಬಿರಿಯಾನಿ. ಮಟನ್ ಕರೆಕ್ಟ್ ನೋಡಿ. ಅಲ್ಲೋಡಲ್ಲಿ ಮಟನ್. ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು. ಚಿಕನ್ ಬಿರಿಯಾನಿ ಇಷ್ಟ ಇಲ್ವಾ? ನನಗೆ ಇಷ್ಟ ಇಲ್ಲ, ಮಟನ್ ಇಷ್ಟ. ಚಿಕನ್ ಬಿರಿಯಾನಿ ನಂಗೆ ಇಷ್ಟ. ಚೆನ್ನಾಗಿದೆ. ಅಡಿಗೆ ಈ ಕಡೆ ಆಗ್ತಾ ಇದೆ, ನಲ್ಲಿ ಮೂಳೆ ಈ ಕಡೆ ಸಿಗ್ತಾ ಇದೆ. ಇರೋರ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ಅಕ್ಕ ನೋಡೋ ಕಂಡ್ರೆ ಇಷ್ಟ. ಲಾಸ್ಟ್ ಪ್ರಶ್ನೆ ಯಶುಗೆ. ಗಿಲ್ಲಿ ಫೇವ್ರೆಟ್ ಕಲರ್ ಯಾವುದು? ಬ್ಲ್ಯಾಕ್. ನೀನ್ ಹೇಳು. ಯಾವ್ದು ಹೇಳು. ಯಾವ್ದು ಹೇಳು ಹೂ ಅಂತ ಅದಕ್ಕೆ ಅವನಿಗೆ ಎಷ್ಟು ಶೋರ್ ಆಗೋದು. ವೈಟ್ ಸುಳ್ಳು. ಅವಳು ಏನ್ ನನಗೂ ವೈಟ್ ಅಣ್ಣ, ಸತ್ಯವಾಗ್ಲೂ ವೈಟ್. 1 ನಿಮಿಷ. ಇವತ್ತು ಅದಕ್ಕೋಸ್ಕರ ನಾನು ವೈಟ್ ಪ್ಯಾಂಟ್ ಹಾಕಿರೋದು. ಅಲ್ವಾ? ಅಲ್ವಾ? ಬ್ಲ್ಯಾಕ್ ನಂಗಿಷ್ಟ.
ಆ ಕಡೆ ಹೋಗು. ನಾನು ಪ್ರತಾಪ್ಗೆ ಮೆಂಟ್ರಿಂಗ್ ಮಾಡ್ತೀನಿ, ನಂಗೆ ಇಲ್ಲಿ ಬೇಡ. ಒಂದು ಸಾಂಗ್ ನೆನಪಾಗ್ತಾ ಇದೆ. ಯಾರ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಒಲವು ಯಾರ ಕಡೆಗೂ ಏನ್ ಹೇಳ್ತೀರಿ ಈ ಬದಲಾವಣೆ ಬಗ್ಗೆ? ಅವ್ರ ಕೋಆರ್ಡಿನೇಷನ್ ಅವ್ರಿಗೆ ಇವ್ರಿಗೆ ಇಷ್ಟ ಆಗಿದೆ. ಐ ಮೀನ್ ಅವ್ರ ಕಂಪ್ಯಾಟಬಿಲಿಟಿ ಆಕ್ಚುಲಿ ಇವ್ರವ್ರು ಚೆನ್ನಾಗಿದೆ ಕಂಪ್ಯಾಟಿವ್ಲಿ ಆಕ್ಚುಯಲ್ ಪೇರ್ಗಿಂತ. ಐ ಮೀನ್ ಸೀಸನ್ 1 ಸೀಸನ್ 2ಗಿಂತ ಇಟ್ಸ್ ನೈಸ್. ಇಲ್ಲ ಮ್ಯಾಮ್, ಜೆನ್ಯೂನ್ಲಿ ಶಿ ಇಸ್ ಸ್ವೀಟ್. ಒಟ್ಟಲ್ಲಿ ಎರಡೂ ಜೋಡಿಯ ಸ್ಪಾಂಟನಿಟಿ ಅಂಡ್ ಅವರ ಕಂಪ್ಯಾಟಬಿಲಿಟಿ ಅದ್ಭುತವಾಗಿ ಕೂಟೋಗಿದೆ ಅಂತ ಗೊತ್ತಾಯ್ತು. ಹೀಗೆ ಮಜವಾಗಿರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ದಯವಿಟ್ಟು ನೀವು ನಿಮ್ಮವ್ರ ಜೊತೆನೇ ಇರಿ. ಈಗ ಚೆನ್ನಾಗಿದೆ. ಬನ್ನಿ ಚಪ್ಪ. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡ್ತಿದ್ದು ಇವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಸೀನಿಯರ್ಸ್ ಒಂದ್ ಕಡೆ, ಜೂನಿಯರ್ಸ್ ಒಂದ್ ಕಡೆ, ಭರ್ಜರಿ ಬ್ಯಾಚುಲರ್ಸ್ ಅಂದ್ರೇನೆ ಅದ್ಭುತವಾದ ಪೈಪೋಟಿ. ನನಗೆ ಅದ್ರಲ್ಲಿ ಸ್ವಲ್ಪ ಡೌಟ್, ಯಾರು ಇದ್ರಲ್ಲಿ ಬೆಸ್ಟ್, ಸೀನಿಯರ್ಸಾ ಜೂನಿಯರ್ಸಾ ಬೆಸ್ಟ್ ಅನ್ನೋದಕ್ಕೆ ನನ್ನ ಹತ್ರ ಒಂದು ಆಟ ರೆಡಿ ಇದೆ. ಈ ಗೇಮ್ ಏನಪ್ಪಾ ಅಂದ್ರೆ ಸೀಸನ್ 1ರಿಂದ 2 ಜೋಡಿ ಬರ್ತೀರಾ, ಸೀಸನ್ 2 ಇಂದ 2 ಜೋಡಿ ಬರ್ತೀರಾ. ಈಗ ನಮ್ಮ ಜೂನಿಯರ್ಸ್ ಇಂದ ಸೂರ್ಯ ಅಂಡ್ ಅಭಿಜ್ಞಾ, ರಕ್ಷಕ್ ಅಂಡ್ ರಮೋಲಾ, ನಮ್ಮ ಸೀನಿಯರ್ಸ್ ಇಂದ ಜಗಮಗ ಜಗ್ಗಪ್ಪ ಅಂಡ್ ಆಸಿಯಾ ಬೇಗಂ, ಹಾಗೆ ನವಾಜ್ ಅಂಡ್ ಅಮೂಲ್ಯ. ಅದ್ಭುತವಾದ ಜೋಡಿಗಳಲ್ಲಿ ನಿಂತಾಗಿದೆ. ಆಟ ಬೊಂಬಟ್ ಆಗಂತ ಸಮಯ. ಆಟ ಏನು ಜಗ, ಸೆಟ್ ಅಪ್ ಪ್ಲೇ. ನೋಡ್ರಿ, ಜೂನಿಯರ್ಸು ಸೀನಿಯರ್ಸು ಆಟ ಇತ್ತಲ್ವಾ, ಇಲ್ಲಿ ನೋಡಿದ್ರೆ 2 ಜೋಡಿಗಳು ಸೀನಿಯರ್ಸ್ ಇದ್ದಾರೆ. ಜಗಮಗ ಜಗ್ಗಪ್ಪ, ಈಗ ಆಸಿಯಾ ಬೇಗಮ್ಮು, ನವಾಜು ಅಮೂಲ್ಯ. ಆಟದಲ್ಲಿ ಏನಪ್ಪ ಟ್ವಿಸ್ಟ್ ಅಂದ್ರೆ ಇವಾಗ ನಿಮ್ಮಿಬ್ಬರಲ್ಲಿ ಆಟನ ಶುರು ಮಾಡ್ತೀವಿ. ಯಾರು ಗೆಲ್ತಾರೋ ಅವರು ಮುಂದಿನ ರೌಂಡ್ ಹೋಗ್ತೀರಾ. ಸೇಮ್ ರೌಂಡ್ ಜೂನಿಯರ್ಸ್ ಅಲ್ಲೂ ಆಗುತ್ತೆ. ಲಾಸ್ಟ್ ಅಲ್ಲಿ ಯಾರಿಬ್ರು ಬರ್ತೀರೋ ಅವರು ವಿನ್ನರ್ಸ್ ಹೊಡೆದಾಡ್ತೀರಾ. ಓಕೆನಾ? ಈ ಆಟನ ಮುಂದುವರ್ಸಕ್ಕೆ ಮತ್ತೊಂದು ಹೊಸ ಪ್ರಾಪರ್ಟಿ ಇದೆ. ಗೋಪಿ, ನಿಮ್ಗೆ 2 ಟೋಪಿ ಕೊಟ್ಟಿದ್ದೀವಿ. ಟೋಪಿ ತುದಿಯಲ್ಲಿ ಒಂದು ಚಿಕ್ಕದಿಟ್ಟೆ ಇಟ್ಟಿದ್ದೀವಿ. ಬಹಳ ಸಿಂಪಲ್ ಆಟ. ಈ ಆಟದ ಒಂದು ಹೆಸರು ಚುಚ್ಚಿ ನಿನ್ನ ಕೊಲ್ಲಲ. ಈಗೇನಿಲ್ಲ, ಆಟ ಬಹಳ ಸಿಂಪಲ್ಲು. ಇಬ್ರು ಕೈನ ಹಿಂದೆ ಇಟ್ಕೋಬೇಕು. ಬರೀ ಟೋಪಿನ ಬಳಸ್ಕೊಂಡು ಹಿಂಗೆ ಮಾಡಿ ಆ ಬೆಲೂನ್ಗಳನ್ನೆಲ್ಲ ಓಡಿಬೇಕು. ಯಾರು ಬೇಗ ಹೊಡಿತೀರೋ ಅವರು ಈ ಸುತ್ತಲ್ಲಿ ವಿನ್ ಆಗ್ತೀರಾ. ಪ್ರತಿ ಬ್ಯಾಚುಲರ್ಗೆ 50 ಬೆಲೂನ್ಗಳಿದೆ. ಅದೇ ಆಟದಲ್ಲಿ ಒಂದೇ ಒಂದು ಟ್ವಿಸ್ಟ್ ಇದೆ. ಏನಪ್ಪಾ ಅಂದ್ರೆ ಏಂಜಲ್ಸ್ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಆಗತ್ತೆ. ಬ್ಯಾಚುಲರ್ಸ್ ಅವ್ರಿಗೆ ಗೈಡ್ ಮಾಡ್ತೀರಾ. ಮುಂದೆ ಹೊಡಿ, ಹಿಂದೆ ಹೊಡಿ, ಕೆಳಗೊಡಿ, ಮೇಲೊಡಿ, ಎಲ್ಲೊಡಿ, ಇಲ್ಲೊಡಿ ಅಂತ. ಅಣ್ಣ ಒಂದ್ ನಿಮಿಷ ಕೇಳೋಣ ಇಲ್ಲಿ. ಏನು? ನಾನು ಏನು ಹಿಂದೆ ಹೊಡಿ ಮುಂದೆ ಹೊಡಿ ಹೇಳಲ್ಲ. ನಾನು ಉಲ್ಟಾ ತಿರ್ಕ ನಿಂತ್ಕೊಬಿಡ್ತೀನಿ. ಅದು ಹೆಂಗಾರ ಹೊಡ್ಕಡ. ಅದೆಲ್ಲ ಆಗೋದಿಲ್ಲ. ಆಮೇಲೆ ಫಸ್ಟ್ ಎಲ್ಲಿ ಚುಚ್ಚಿಯೋ ಗೊತ್ತಿಲ್ಲ, ಕರೆಕ್ಟಾಗಿ ಚುಚ್ಚಬೇಕು. 2 ಈ ಕಡೆಯಿಂದ ಗೂಳಿ ತರ ಹೋಗಿ ಗುದ್ದಬೇಕು. ರೆಡಿ, ಸೌಂಡ್. 1 ನಿಮಿಷ ಹಾಕ್ಸ್ಬಿಡ್ತೀನಿ ಸರ್. ನವಾಜ್, ನೀನು ನೋಡಿದ್ಮೇಲೆ ನನಗೊಂದು ಪಂಚ್ ಬರ್ತದೆ. ಹೇಳಿ. ಅಣ್ಣ, ಬಾಯಿಗೆ ಸಿಹಿಯಾಗಿರುತ್ತೆ ಜಾಮೂನು, ಈಗ ಸರ್ರಿಗೆ ಹೊಡಿತಾರೆ ಬಲೂನು. ನಿಮ್ಮ ಸಮಯ ಶುರು ಆಗ್ತಾ ಇದೆ. ಇನ್ 3, 2, 1. ಇನ್ನೊಂಚೂರು ಹಿಂದೆ ಬಂತೂರಿ. ಆಸಿಯಾ ಕೈ ಹಿಂದೆ, 2 ಕೈ ಹಿಂದೆ. ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ತೂರು ಬಿಡಿ ಹೇಳ್ತೀನಿ. ಮೇಲೆ ಅಮೂಲ್ಯ, ಬಲೂನ್ ಹೊಡಿಬೇಕು. ಏನ್ ಮಾಡ್ತಿದ್ದೆ ನೀನು?
ಬನ್ನಿ ಚುಚ್ಚಿ ಅಷ್ಟೇ ಚುಚ್ಚಿ ಚುಚ್ಚಿರಿ ಲೆಫ್ಟ್ ಹೋಗು ಚುಚ್ಚಿ ಜೋರಾಗಿ ಚುಚ್ಚಿ ಹೋಗಿ ಮುಂದೆ ಬನ್ನಿ ಜಗ ಕೈ ಮೇಲೆ ಅಷ್ಟೇ ಚುಚ್ಚಿ ಇಂದ ಒಂದು ಜೋರಾಗಿ ಚುಚ್ಚಿರಿ ಅದೇ ಅಷ್ಟೇ ಇನ್ನ ಕೆಳಗಡೆ ಅದೇ ಜಗ್ಗ ಇನ್ನ ಕೆಳಗಡೆ ಅಷ್ಟೇ ಚುಚ್ಚಿ ಇನ್ನ ಕೆಳಗಡೆ ಒಂದೂವರೆ ನಿಮಿಷ ಆಗಿದೆ. ಮುಗ್ರು ಜೋರಾಗಿ ಇನ್ನ ಜಗ್ಗ ಕೈ ಮೇಲೆ ಕೆಳಗಡೆ ಬನ್ನಿ ಕೆಳಗಡೆ ಅಲ್ಲಿ ಲೆಫ್ಟಿಗೆ ಬನ್ನಿ ಲೆಫ್ಟಿಗೆ ಓ ತುರ್ಕು 5 6 4 3 2 ಎಲ್ಲ ಸೈಲೆಂಟ್ ಆಗಿರಿ ಸೀರಿಯಸ್ಲಿ ಅಮೂಲ್ಯ, ನಿಜವಾಗ್ಲೂ ಇದಕ್ಕೆ ಒಂದು ಅರ್ಜುನ ಪ್ರಶಸ್ತಿ ಕೊಡ್ಬೇಕಮ್ಮ ನಿಂಗೆ. ನಿಜವಾಗ್ಲೂ ನಂಗೆ ಹೆಂಗಿತ್ತು ಗೊತ್ತಾ, ಈ ಚನ್ನಪಟ್ಟಣದಲ್ಲಿ ಒಂದು ಬೊಂಬೆ ಬರುತ್ತೆ, ತಟ್ಟೆ ಒಳಗೆ ಒಂದು ಪಕ್ಷಿ ಹಿಂಗಂತ ಇರುತ್ತೆ, ಕುಟ 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 ಹಿಂಗ್ ತಿರುಗಿಸ್ತಾ ಇರ್ತಾರೆ, ಈಗ ಅಂತ ಒಡಿ ಅಂದಿದ್ದು ಹಿಂಗಲ್ಲ. ಆಸೆ ಬೇಗಂ ನೋಡು, ಓ ಗುಮ್ಮದೆ. ಜಗ್ಗ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಬಹಳ ಚೆನ್ನಾಗಿತ್ತಣ್ಣ. ಎಲ್ಲೋ ಮೋಸ್ಟ್ಲಿ ನಮ್ಮ ಮನೆಗೆ ಹೋಗಲ್ಲ, ಇವತ್ತು ಹಾಸ್ಪಿಟ್ಲಿಗೆ ಡೈರೆಕ್ಟ್ ಹೋಗ್ತೀನಿ. ಹೊಡೆಯಕ್ಕೆ ಬಿಡ್ತಾ ಇಲ್ಲ, ಎಲ್ಲಿ ಹೊಡಿತಾ ಇದೆ ಗೊತ್ತಾ ನೀನು? ಅಣ್ಣ ಅಣ್ಣ ಏನಣ್ಣ? ಏನಿಲ್ಲ ಅಣ್ಣ. ಹೋಯ್ತಾ ಅಣ್ಣ? ಅಯ್ಯೋ 100 ಮನೆಯಿಂದ ಬರ್ಬೇಕಾರೆ ನಮ್ಮ ಅಮ್ಮ ಹುಷಾರು ಅಂದಿದ್ರು. ಏನಾಗಲ್ವಲ್ಲ ಅನ್ಕೊಂಡಿದ್ವಿ, ಇವಾಗ ಗೊತ್ತಾಗ್ತಿತ್ತಿಲ್ಲ ಹತ್ರ ಬರ್ತಾ ಇರ್ಬೇಕಾದ್ರೆ. ಫಸ್ಟ್ ಟೈಮ್ ಒಂದು ಮಗ ನೋಡಿ ಏನ್ ಗಾಬರ ಆಗ್ಬಿಟ್ಟು ಹೇಳಿ. ಒಟ್ಟಲ್ಲಿ ರಿಸಲ್ಟ್ ಇಲ್ಲೇ ಕಾಣಿಸ್ತಾ ಇದೆ, ಯಾರು ಬಲೂನ್ ಜಾಸ್ತಿ ಹೊಡೆದಿದೆ. ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗಿರೋ ಜೋಡಿ ಜಗ ಪಾಯಿಂಟ್ ಆಸಿಯಾ. ಕಂಗ್ರಾಚುಲೇಷನ್. ನಾನೇ ವಿನ್ನಿಂಗ್ ನಾ ಬಿಟ್ಕೊಡ್ತಾ ಇದ್ದೀನಿ. ಸುಮ್ಮನೆ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ಯಾ? ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ರಕ್ಷಕ್ ಹಾಗೂ ಸೂರ್ಯ ಬನ್ನಿ. ಈಗ ಜೂನಿಯರ್ಸ್ ನ ಸರದಿ ಅಭಿಜ್ಞಾ ಸೂರ್ಯ ಹಾಗೂ ರಕ್ಷಕ್ ಬುಲೆಟ್ ಅಂಡ್ ರಮೋಲ್ಲಾ. ಆರು ರೆಡಿ? ಅಭಿಜ್ಞಾ ರೆಡಿ, ರಮೋಲ್ಲಾ ರೆಡಿ. ನಿಮ್ಮ ಸಮಯ ಶುರು ಆಗ್ತಾರೆ ಇನ್ 3, 2, 1. ಕೈಯಿಂದ ಹಿಡಿದು ಹಂಗೆ 30 ಸೆಕೆಂಡ್ ಆಗಿದೆ. ಅಭಿಜ್ಞಾ ಮೇಲೆ
ರಾಮೋಲ ನೆಕ್ಸ್ಟ್ ಲೆವೆಲ್ ಸ್ಟ್ರಾಟಜಿ ಕಮಾನ್. ಹೊಡಿ ಅಲ್ಲೇ ಹೊಡಿ. ಹಾ ಮೇಲೆ ಮೇಲೆ ಹೊಡಿ ಮೇಲೆ ಹೊಡಿ. ಅಲ್ಲ 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 ಅಲ್ಲೇ ಇದೆ. ಸ್ಟಾಪ್ 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 ಸ್ಟಾಪ್. ಅಮ್ಮ ತೆಗಿಯಮ್ಮ ಕಣ್ಣು ತೆಗಿ ತೆಗಿ. ಅಲ್ಲಿ ನೋಡಮ್ಮ ಅವನ್ನ ಹೆಂಗಾಗ ನೋಡು. ಈ ಚಿಕನ್ ಅಂಗಡಿ ಮುಂದೆ ಹೆಂಗ್ ಹಾಕಿರ್ತಾರೆ ಗೊತ್ತಾ ನೇತಾಕಿ, ಹಂಗಾಗ ಹೆಂಗಿತ್ತಪ್ಪ ಅಣ್ಣ ಚೆನ್ನಾಗಿತ್ತಣ್ಣ. ಏನು ಹೊಡಿಯಕ್ ಹೋದೆ ಕರೆಕ್ಟಾಗಿ ಹೇಳಮ್ಮ. ಒಬ್ಬ ಹೆಂಗಾಗ ನೋಡು. ಆಕ್ಚುಲಿ ಸೂರ್ಯ ಅಣ್ಣ ನೀನು ನೋಡ್ತಾ ಇದ್ರೆ ನಮ್ಮ ಉಪ್ಪಿ ಸರ್ ಯಾವಾಗ್ಲೂ ಒಂದ್ಸಲಿ ನಿನ್ ಬಗ್ಗೆ ಒಂದು ಮಾತು ಹೇಳಿದ್ರು ಕಣು. ಈ ಬಾಟ್ಲಿ ನೋಡಿ ಹೊಡೆದೋಯ್ತು. ಬಟ್ ರಮೋಲಾ ಏನಮ್ಮ ಸ್ಪೀಡು. ಅಣ್ಣ ನಾನು ಬುಲೆಟ್ ಅಣ್ಣ, ಅದು ಬುಲೆಟ್ ಇಂದ ಬಂದಿರೋ ಸ್ಪೀಡು. ಬರಿ ಒಳ್ಳು ಬರಿ ಒಳ್ಳು ಬರಿ ಒಳ್ಳು. ಒಟ್ಟಲ್ಲಿ ಈ ಜೂನಿಯರ್ಸ್ ಕಾಳಗದಲ್ಲಿ ಗೆದ್ದಿರೋದು, ಫಸ್ಟ್ ಮುಗಿಸಿರೋದು ರಕ್ಷಕ್ ರಮೋಲಾ. ಶಾನೆ ಟಾಪದೋಳೆ ನಮ್ಮೊಳಗೆ ಶಾನೆ ಟಾಪದೋಳೆ, ಶಾನೆ ಟಾಪದೋಳೆ ನಮ್ಮೊಳಗೆ ಶಾನೆ ಟಾಪದೋಳೆ. ಕಟ್ಟ ಕಡೆಯ ರೌಂಡ್ಗೆ ಬರಲಿ ಸೀನಿಯರ್ಸ್ ಅಂಡ್ ಜೂನಿಯರ್ಸ್, ಬನ್ನಿ. ಫೈನಲ್ ಮ್ಯಾಚ್ ಬಿಟ್ವೀನ್ ಸೀನಿಯರ್ ಅಂಡ್ ಜೂನಿಯರ್. ಆರ್ ಯು ರೆಡಿ? ನಿಮ್ಮ ಸಮಯ ಶುರು ಆಗ್ತದೆ. 3, 2, 1 ಗೋ. ಕೈ ಹಿಂದೆ ಕೈ ಹಿಂದೆ. ಎಲ್ಲಿದ್ಯೋ ಮೇಲೆ ಅದು ಇಲ್ಲ, ಮೇಲೆ ಅದು ಇಲ್ಲ. ಕೆಳಗೆ ಇಲ್ಲ, ಇಲ್ಲ ಕೆಳಗೆ ಹೊಡಿ. ಹೊಡಿ 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 ಅವನೇ ಗೆದ್ಕೊಳ್ಳಿ. ನಿಂತ್ಕೊ ನಿಂತ್ಕೊ. ಹೊಡಿ 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 ಹೊಡಿ. ನಾಲ್ಕಿದೆ, ನಾಲ್ಕಿರೋದು, ನಾಲ್ಕು ರಕ್ಷಕ್ ರಕ್ಷಕ್ ಕೈ ಹಿಡಿಯಂಗಿಲ್ಲ. ಚುಚ್ಚಿ ಚುಚ್ಚಿ ನಿನ್ನ ಕೊಲ್ಲಲ್ಲ ಈ ಒಂದು ಆಟದಲ್ಲಿ ವಿನ್ ಆಗಿದ್ದು. ಇಟ್ ಇಸ್ ನನ್ ಅದರ್ ದನ್ ಜೂನಿಯರ್. ಇಲ್ಲಿ ಒಂದು ಜೋಡಿ ಮನೆ ಬಾಡಿಗೆಗೆ ಬಂದು ಮನೆಯನ್ನೇ ಕ್ಯಾಚ್ ಹಾಕೊಳ್ಳೋ ಪ್ಲಾನ್ ಮಾಡಿದ್ದಾರೆ. ಇವರ ಪ್ಲಾನ್ ವರ್ಕ್ ಆಗತ್ತೋ ಇಲ್ವೋ ಅನ್ನೋದನ್ನ ಸ್ಕಿಟ್ ಮೂಲಕ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಪ್ರವೀಣ್, ಜೈನ್, ರಶ್ಮಿ, ಅನನ್ಯ, ಅಮರ್, ಭುವನೇಶ್, ಮನೋಹರ್ ಅಂಡ್ ಜಗಮಗ ಜಗಪ್ಪ ಅಂಡ್ ಸಂಜನಾ. ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಚಿನ್ನ, ಈ ನಡುವೆ ಎಲ್ರು ಒಂದು ಕಂಪ್ಲೇಂಟ್ ಮಾಡ್ತಿದ್ದಾರೆ ಕಣೆ, ಆಕಾಶದಲ್ಲಿ ಚಂದ್ರನೇ ಕಾಣ್ತಿಲ್ಲ, ಚಂದ್ರನೇ ಕಾಣ್ತಿಲ್ಲ ಅಂತ. ಹೌದಾ? ಯಾಕೆ ಎಲ್ಲಿ ಹೋದ ಚಂದ್ರ? ನಮ್ ರಚ್ಚು ಮೇಡಮ್ ಅಂದ ನೋಡ್ಬಿಟ್ಟು ಥೂ ನಂದು ಒಂದು ಅಂದಾನ ಅಂತ ಮೋಡದ ಮಧ್ಯೆ ಔಸ್ಕೊಂಡ್ ಕೂತಿದ್ದೇನೆ ಕಣೆ. ಚಂದಕ್ಕಿಂತ ಚಂದ ನೀನೆ ಸುಂದರ. ರೀ, ಇನ್ನೊಂದೇನ್ ಗೊತ್ತಾ? ಏನು? ಆಕಾಶದಲ್ಲಿರೋ ಸ್ಟಾರ್ಸ್ ನಮ್ಮನ್ನ ಯಾರು ನೋಡ್ತಾನೆ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡಿವಿ ಅಂತೆ. ಯಾಕೆ ಚಿನ್ನ? ಯಾಕೆಂದ್ರೆ ಎಲ್ಲ ಹುಡುಗಿರು ನಮ್ಮ ಕ್ರೇಜಿ ಸ್ಟಾರ್ ನ ನೋಡ್ತಿರ್ಬೇಕಾದ್ರೆ ಆ ಸ್ಟಾರ್ಸ್ ನ ಯಾರೀ ನೋಡ್ತಾರೆ?
ನಾನು ಬಕೆಟ್ ಹಿಡಿದ್ರೆ ಇವ್ರು ಸಿಂಟ್ಯಾಕ್ಸ್ ಹಿಡಿತವಳೆ. ಏನಂದ್ರೆ ಏನಿಲ್ಲ ನೆಕ್ಸ್ಟ್ ಏನು ಹೇಳಂದೆ. ನಿಮ್ಮನ್ನ ಒಂದ್ ಮಾತ್ ಕೇಳ್ಬೇಕಿತ್ತು. ಏನಮ್ಮ? ಅಮ್ಮನ್ ಪ್ರೀತಿಗೂ ಹೆಂಡತಿ ಪ್ರೀತಿಗೂ ಏನ್ರಿ ವ್ಯತ್ಯಾಸ? ಸಿಂಪಲ್ ಕಣೆ. ಅಮ್ಮನ ಪ್ರೀತಿ ಅನ್ನೋದು ಮಚ್ಚೆ ಇದ್ದಾಗೆ, ಹುಟ್ಟಾಗಿಂದ ಸಾಯೋವರೆಗೂ ನಮ್ಮ ಹತ್ರನೇ ಇರುತ್ತೆ. ಹೆಂಡತಿ ಪ್ರೀತಿ ಅಚ್ಚೆ ಇದ್ದಾಗೆ, ನೋಡೋರ್ಗೆ ಚೆನ್ನಾಗಿ ಕಾಣಿಸುತ್ತೆ, ಹಾಕಿಸ್ಕೊಳ್ಳುವಾಗ್ಲೂ ನೋವಾಗುತ್ತೆ, ತೆಗೆಯುವಾಗ್ಲೂ ನೋವಾಗುತ್ತೆ. ಅಳಿಮಯ್ಯ ಅಳಿಮಯ್ಯ ಐ ಲವ್ ಯು ಅಳಿಮಯ್ಯ ನಿನ್ನಂಥ ಗಂಡ ಸಿಕ್ಕ ಅಳಿಮಯ್ಯ ನನ್ನಳಿಮಯ್ಯ ನಿಂದೆ ನನ್ನಳಿಮಯ್ಯ ನಿಮ್ದೆ ಅಳಿಮಯ್ಯ. ಸುಮ್ಮನೆ ಯಾಕಾದ್ರೂ ಬಂದ್ರು ನೋಡು, ಹೆಂಗಾದ್ರೂ ಮಾಡಿ ರಿಟರ್ನ್ ಕಳಿಸ್ಬೇಕು, ಓಕೆನಾ? ನೋಡೇ, ಇವ್ರು ನಮ್ಮ ಮಾವ, ಅವ್ರು ನಮ್ಮ ಮತ್ತೆ. ಯಾಕೆ ಬಂದೆ? ನಿಮ್ಮ ಅತ್ತೆಗೆ ಬೆಂಗಳೂರು ನೋಡೋ ಆಸೆನಾ? ಬೆಂಗಳೂರಿಗೆ ಬಂದ್ಮೇಲೆ ನಿಮ್ಮ ಮನೆಗೆ ಬರ್ಲಿಲ್ಲ ಅಂದ್ರೆ ನಿಂಗೆ ಬೇಜಾರಾಯ್ತದಲ್ವಾ? ಅದಕ್ಕೆ ಬಂದು ನಿನ್ನ ಬಾಯಿಗೆ ಮಣ್ಣಾಕ ಅದನ್ನ ಮನೇಲಿ ಕೂರಿಸ್ಕೊಂಡು ಯೂಟ್ಯೂಬ್ ಅಲ್ಲೇ ತೋರಿಸ್ಬೋದಿತ್ತಾನೆ. ಉರಿತಾ? ನೀ ಬಂದಿರೋದು ನಂಗೂ ಉರಿತಿದೆ. ತಮಾಷೆ ಮಾಡ್ತಿಲ್ಲ ಅಳಿಮಯ್ಯ. ತಮಾಷೆ ಮಾಡಿಲ್ಲ ಅಂದ್ರೆ ಆಮೇಲೆ ಬೈತಾರೆ ಅವ್ರು. ಅಳಿಮಯ್ಯ, ನಿಮ್ಮ ಅತ್ತೆಗೆ ಬೆಂಗಳೂರು ತೋರ್ಸ್ಕೊ ಬರ್ತೀನಿ. ನೀನು ನಾನು ಬರೋದಕ್ಕೆ ಬಿಸಿ ಬಿಸಿ ಬಿರಿಯಾನಿ ಮಾಡಿರೋ. ಬಿರಿಯಾನಿ ಮಾವ, ನೀನ್ ಯಾಕೆ ಒಬ್ನೇ ಕಷ್ಟದ ಗೊತ್ತೀಯ? ನಾನಿಲ್ವಾ? ಫುಲ್ಲು ಬ್ಯಾಂಗ್ಳೂರ್ನ ತೋರಿಸಿ ಸಂಜೆ ಟಿಕೆಟ್ ಬುಕ್ ಮಾಡಿ ವಾಪಸ್ ನಾನೇ ಕಳ್ಸ್ಬಿಟ್ಟು ಬರ್ತೀನಿ, ಓಕೆನಾ? ಎಂತ ಮಾತು ಅಂತ ಇರ್ತೀರಿ ಪಾಪ. ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದಾರೆ, ಅದ್ರಲ್ಲೂ ನಮ್ಮ ಮನೆಗೆ ಬಂದಿದ್ದಾರೆ. ನೀವು ಕೂತ್ಕೊಳ್ಳಿ, ನಾನು ಈಗ ಹೋಗಿ ನಿಮ್ಗೆ ತಣ್ಣಗೆ ಜ್ಯೂಸ್ ತಗೊಂಡ್ಬರ್ತೀನಿ. ರವಿ ಸರ್, ನಾವೇ ಆಯ್ಕೊಂಡು ತಿನ್ನೋರು, ಇವ್ರು ಬೇರೆ ಬಂದಿದ್ದಾರೆ, ಹೆಂಗಾದ್ರೂ ಕಳಿಸ್ಬೇಕಲ್ವಾ? ತಗೊಳ್ಳಿ, ಕೊಡವಾ. ರೀ, ಏನ್ರಿ ಬಂದಿದೆ ದೊಡ್ಡವಾಗ ನಿಮ್ಗೆ? ಯಾಕ್ರಿ ಹೀಗ್ ಮಾಡಿದ್ರಿ? ಯಾಕೆ ಹೀಗೆ ಮಾಡಿದ್ನ? ಯಾರೇ ಇವನು? ನಮ್ಮ ಮಾವ ತಾನೆ. ನಮ್ಮ ಮಾವನಿಗೆ ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ ಯಾರಾದ್ರೂ ಜ್ಯೂಸ್ ಕೊಡ್ತಾರ ಮೇಡಮ್? ಇಲ್ಲ ಬಿಡಪ್ಪ, ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ ರೀ. ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ ಜ್ಯೂಸ್ ಕೊಟ್ರೆ ಏನ್ರಿ ಆಗುತ್ತೆ? ಏನಾಗುತ್ತೆ ನೋಡಿ ಅಣ್ಣ, ಏನಾಗುತ್ತೆ ಅಂತ. ಇವ್ನು ನೋಡಕ್ಕೆ ಹಾಯ್ಕೊಂಡು ತಿನ್ನೋರ್ತಾರೆ ಇದಾನೆ, ಹೌದು. ಆದ್ರೆ ಹುಟ್ಟಾಗಿಂದನು ಬೆಳ್ಳಿ ಕ್ಲಾಸ್ ಅಲ್ಲೇ ಜ್ಯೂಸ್ ಕೊಡ್ತಿರೋದು. ಹೇಳು. ನನಗೆ ಗೊತ್ತೇ ಆಗ್ಲಿಲ್ಲ ರೀ, ತಪ್ಪಾಗೋಯ್ತು. ನನಗೆ ಕ್ಷಮಿಸ್ಬಿಡಿ ದಯವಿಟ್ಟು. ನೋಡಿ, ನೀವು ರೆಸ್ಟ್ ತಗೊಳ್ಳಿ, ನಾನು ಈಗಲೇ ಹೋಗಿ ಊಟಕ್ಕೆ ರೆಡಿ ಮಾಡ್ಬಿಡ್ತೀನಿ, ಆಯ್ತಾ? ತಪ್ಪಾಗೋಯ್ತು. ಅತ್ತೆ ಮಾವ ಕೂತ್ಕೊಳ್ಳಿ, ಸರಿಯಾಗಿ ಉಣ್ಣಿಸ್ಬಿಟ್ಟೆ ಕಳಿಸ್ತೀನಿ ನಿಮ್ಗೆ ಇವತ್ತು. ಇವ್ರು ನಮ್ಮ ಆತಿಥ್ಯ ಮಾಡ್ತಾ ಇದಾರೋ ನಮ್ಮ ತಿಥಿ ಮಾಡ್ತಾ ಇದಾರೋ ಅರ್ಥ ಆಗ್ತಾ ಇಲ್ಲ. ನಂಗೂ ಅದೇ ಡೌಟ್. ತಗೊಳ್ಳಿ. ಏನೇ ಅದು ಸೌಂಡು? ರೀ, ಊಟಕ್ಕೆ ತಟ್ಟೆ ಹಾಕ್ತಾ ಇದ್ದೀನಿ. ಹೆಂಗ್ ತಟ್ಟೆ ಇಟ್ಟೆ? ಹಿಂಗೆ ಹಿಂಗ್ ತಗೊಂಡು ಹಿಂಗೆ ಇರುತ್ತೆ. ಇವನೇ ನಾಯ? ನಮ್ಮ ಮಾವ ಏನು ನಾಯನೇ? ನಾಯಿ. ಹೋಗ್ಲಿ ಬಿಡಪ್ಪ, ಹೋಗ್ಲಿ ಬಿಡ. ಹೋಗ್ಲಿ ಬಿಡಕ್ಕಂಡು ಯಾವ ಅತ್ತೆ ನೀನು? ನಮ್ಮ ಅತ್ತೆ ಕಣೆ ಅವಳು. ಅವಳೇನು ಗತಿ ಅಂತ ಊಟಕ್ಕೆ ಬಂದವಳ? ಬೇಗ ಕಟ್ಕೊಂಡು ಹೆಂಡತಿಗೆ ಗಂಡನಿಗೆ ಹೊಡಿತೇನೆ. ನಿಲ್ಲಿಸ್ರು, ಯಾಕ್ರ ಹಿಂಗ್ ಕಿತ್ತಾಡ್ತಾ ಇದ್ದೀರಾ? ಮುಚ್ಚ ಬಾಯ್. ಗಂಡ ಹೆಂಡತಿ ಜಗಳದ ಮಧ್ಯೆ ಬರಕ್ಕೆ ನೀನೇ ಅವ್ರ ತೋಳ ಕಡೆ. ಅಂದ್ರೆ ನನ್ನ ಮಾವನ್ಗೆ ಹೊಡಿತೇನೆ. ಅಂದ್ರೆ ನನ್ನ ಅತ್ತೆಗೆ ಹೊಡೆದೆ ಅಂದ್ರೆ ನೀನ್ ಇನ್ಮೂಲೆ ನನ್ನ ಮನೇಲಿ ಇರಬಾರ್ದು. ನಂಗೂ ನಿಂಗೆ ಇವತ್ತು ಯಾವತ್ತೇ ಸಂಬಂಧ ಇಲ್ಲ, ಡಿವೋರ್ಸ್ ಬೇಕಷ್ಟೇ. ಏಯ್, ನೀನ ನನಗೆ ಡಿವೋರ್ಸ್ ಕೊಡೋದು? ನಾನೇ ನಿನಗೆ ಡಿವೋರ್ಸ್ ಕೊಡ್ತೀನಿ. ಏನೋ ಕೇಳಿಸ್ಕೊಂಡು ಸುಮ್ಮನೆ ಡಿವೋರ್ಸ್ ಪೇಪರ್ ತಗೋಬಾ. ನಿಲ್ಸು. ಬೆಂಗಳೂರು ನೋಡೋಣ ಅಂತ ಬಂದ್ರೆ ಮಂಗ್ಳೂರ ನೋಡಿತಾವ್ನೆ. 1 ನಿಮಿಷ ಇರೋದ್ ಬೇಡ, ಬಾರೆ. ಸೊಸೆ ಒಂದ್ ವಾರ ಇರೋಣ ಅಂದ್ಲು. ಅಯ್ಯೋ, ನಿನ್ ವಾರಕ್ಕೆ ನಾನು ಹುಡ್ದಾರ ಸಿಗಾಕ, ಬಾರೆ. ಹೋಗ್ಬಿಟ್ಟ ಮಾವ, ಹೋಗ್ಬಿಟ್ಟ. ಸಾಕು, ಇಲ್ಲಿ ಸಾಕು. ರವಿ ಸರ್, ಇದು ಸೂಟ್ ಆಗ್ತದೆ ಸರ್. ಹಳೆ ಪಾತ್ರ ಹಾಕಿರಿ ಇನ್ನೂ ಬೆಟರ್ ಆಗಿರೋದು. ಹಳೆ ಪಾತ್ರ ಇಲ್ಲ ಸರ್, ಇವಾಗ ವಾಪಸ್ ಮ್ಯೂಸಿಕ್.
ಡ್ಯಾನ್ಸ್ ಮಾಡು. ರಾಜು ರಾಜು ಯಾರಪ್ಪ? ಓ ಹೋ 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 ಓನರ್ ಸರ್ ಯಾಕೆ ಬಂದ್ರಿ? ನೀನ್ ನೋಡ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣೋ. ನೋಡ್ದ ತಾನೆ, ಸೀದಾ ಹೋಗು. 3 ತಿಂಗಳು ಬಾಡಿಗೆ ಹಾಕಿ ಕೊಟ್ಟಿಲ್ಲ. ಅಯ್ಯೋ ಬಾಡ್ಗೆನ ಯಾರಾದ್ರೂ ಹಿಂಗ್ ಕೇಳ್ತಾರ? ಮುಖ ಗಂಟ ಹಾಕೋಗ್ ಸ್ವಲ್ಪ ನಗು ನಗು. ಹಂಗ್ ಕೇಳು ಕೇಳು ಅಂತಲ್ಲ, ಬಾಡಿಗೆ ಕೊಟ್ಟಿಲ್ಲ ಸರ್. ಬಾಡಿಗೆನ ರೆಡಿ ಮಾಡಿ ಇಟ್ಟಿದ್ದೀನಿ, ತಗೋಬರ್ತೀನಿ. ಓಕೆನಾ? ನಗು ಒಂದ್ಸಲ. ಹಾ ಲೇ ಇವಳೆ ಓನರ್ ಸರ್ ಬಂದಿದ್ದೀರಾ, ಜ್ಯೂಸ್ ತಗೋಬಾರಮ್ಮ. ಬಂದೇರಿ ರವಿ ಸರ್ ಏನಾವೇ ಬಾಡಿಗೆ ಕೇಳಿದೆ ತಪ್ಪ. ನಕ್ಕೊಂಡ್ ಮಾತಾಡು. ನಗು ಸರ್. ಜ್ಯೂಸ್ ಚೆಲ್ಲಿತು ಚೋಟಾ ಭೀಮ್ಗೆ ಸರ್ ಪಾಯಸ ಚೆಲ್ತಾ ಸರ್? ತುಂಬಾ ಚೆಲ್ತು, ಕುಡಿತೀರಾ? ಹಂಗಾದ್ರೆ ಇಷ್ಟು ದಿನ ಬಾಡಿಗೆ ಕೇಳೋದಕ್ಕೆ ಬರೋದಕ್ಕೆ ಇದೇ ಕಾರಣ? ಏನ್ ನಡೀತಾ ಇದೆ ಅಂತ ಫಸ್ಟ್ ಹೇಳಿ ಸರ್. ನಾನು ಅವಾಗ್ಲೇ ಅನ್ಕೊಂಡೆ ಸರ್, ಭಿಕ್ಷುಕನಿಗೆ ಓನರ್ ಕ್ಯಾರೆಕ್ಟರ್ ಕೊಡುವಾಗ್ಲೇ ಇಲ್ಲೇನೋ ರಾಂಗ್ ಇದೆ ಅಂತ. ಏನ್ ನಡೀತಿದೆ ಹೇಳಿ ಹೇಳಿ. ನನ್ನಲ್ಲಿ ಇಲ್ದೇ ಇರೋದು ಅವನ ಹತ್ರ ಏನಿದೆ ಹೇಳು. ಛೋಟಾ ಭೀಮ್ ಕಾಣಿಸ್ತಾ ಇರೋ ಛೋಟಾ ಭೀಮ್ ಬಗ್ಗೆ ಮಾತಾಡ್ತಿದ್ದಾಳೆ ಅಂದ್ರೆ ಆ ಛೋಟಾ ಭೀಮ್ನ ನಾನು ಇವತ್ತು ನೋಡ್ಬೇಕು. ತೋರ್ಸು ಇವನೇನ ಛೋಟಾ ಭೀಮ್? ಇಷ್ಟೆಲ್ಲ ಆದ್ಮೇಲೆ ನಾನು ಇವಳ ಜೊತೆ ಸಂಸಾರ ಮಾಡ್ಬೇಕಾ? ಬೇಡ, ನಂಗೆ ಈಗಿಂದೀಗ್ಲೇ ಡಿವೋರ್ಸ್ ಬೇಕು. ಕೊಡೆ. ನೀನೇನೋ ನನಗ್ ಡಿವೋರ್ಸ್ ಕೊಡೋದು? ದೇವತೆ ಅಂತ ಹೆಂಡತಿ ಮೇಲೆ ಅನುಮಾನ ಬರ್ತಾ ಇದೆಯಲ್ಲ, ನಿನಗ್ ಡಿವೋರ್ಸ್ ಅಲ್ಲ, ಈ ಜ್ಯೂಸ್ ಅಲ್ಲಿ ವಿಷ ಹಾಕಿ ನಿನ್ನ ಸಾಯಿಸ್ಬಿಡ್ತೀನಿ. ನೀನೇನೇ ಸಾಯಿಸೋದು? ನಾನು ಗನ್ ತಗೊಂಡು ಬುಲೆಟ್ ಹಾಕಿ ಟಕ ಟಕ ಅಂತ ಶೂಟ್ ಮಾಡ್ತೀನಿ. ಕೊಡೆ. ಕೊಡೆ. divorce ಕೊ. ನೋಡಿ, ನಾನು ಬಾಡಿಗೆ ಕೇಳಿದ್ರಿಂದ ನೀವು ಜಗಳ ಆಡ್ತೀರಾ ಅಂದ್ರೆ ನಂಗೆ ನಿಮ್ ಬಾಡಿಗೆನೇ ಬೇಡ, ನೀವು ಖುಷಿಯಾಗಿರ್ಬೇಕಷ್ಟೇ. ಆಯ್ತು ಸರ್. ಇನ್ಮೇಲೆ ಜಗಳ ಆಡಲ್ಲ ಅಂತ ಪ್ರಾಮಿಸ್ ಮಾಡಿ. ನೀವು ಅಷ್ಟೇ ಸರ್, ಬಾಡಿಗೆ ಕೇಳೋಣ ಅಂತ ಪ್ರಾಮಿಸ್ ಮಾಡಿ. ಮಾಡಿ ಸರ್. ಓ ಆಲ್ರೆಡಿ ಮಾಡ್ಬಿಟ್ರ? ಥ್ಯಾಂಕ್ ಯು ಸರ್. ಮನೆ ಹೋಯ್ತಾ ಹಂಗಾದ್ರೆ? ಆದ್ರೂ ಇಲ್ಲೇ ಇದಾರೆ, ಹೋಗಿ ಸಾಯ್ರಿ. ಅದು ನಗಟ್ ಹೇಳು. ನಾನ್ ಸಾಯ್, ನೀನ್ ಹೇಳು. ಇನ್ಮೇಲಿಂದ ಈ ಮನೆ ನಮ್ದೇ. ಹಲೋ, ಹೌದಾ? ಇವತ್ತೇನಾ? ಸರಿ ಸರಿ ಆಯ್ತು ಚಿನ್ನ, ವಿಷಯ ಗೊತ್ತಾಯ್ತೇನೆ. ಏನ್ರಿ? ನಮ್ಮ ಓನರ್ ಮಗ ಫಾರಿನ್ ಇಂದ ಫ್ಲೈಟ್ ಅಲ್ಲಿ ಇವತ್ತೇ ಬರ್ತಿದ್ದಾನಂತ ಕಣೆ. ಬರ್ಲಿ ಬರ್ಲಿ, ನಾನು ಅದೇ ಫ್ಲೈಟ್ ಅಲ್ಲಿ ಪಾರ್ಸಲ್ ಮಾಡಿ ವಾಪಸ್ ಕಳ್ಸೋಣ. ಶಿಖರ ಜಲಪಾತ ಎಲ್ಲ ಬೆತ್ತಲೆ ಇಲ್ಲಿ, ಎಲ್ಲ ಬೆತ್ತಲೆ ಇಲ್ಲಿ. ಅಲ್ಲವೇನೆ ಅಲ್ಲವೇನೆ ಬಲ್ಲೇನೆ ಬಲ್ಲೇನೆ. ಲೊಕೇಶನ್ ಇಲ್ಲಿ ಅಲ್ಲಲ್ಲ. ಲೊಕೇಶನ್ ದಿಸ್ ದೇರ್. ಗೋಪಾಲ್ 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 ಗೋಪಾಲ್. ಓಹೋ, ನಮ್ಮ ಓನರ್ ಇದು ತರುಡು ಸಣ್ಣ. ಬ್ಯಾಂಗ್ಳೂರ್ ನೋಡಕ್ ಬಂದಿದ್ದೀರಾ ಅನ್ಸುತ್ತೆ. ಒಂದು ಸಖತ್ತಾಗಿರೋ ಹೋಟ್ಲು ಬುಕ್ ಮಾಡ್ತೀನಿ, ಹೋಗಿ ಮಲ್ಕೊಳ್ಳಿ ಇಬ್ರು. ಯಾಕ್ರಿ ಮನೆ ಇರ್ಬೇಕಾದ್ರೆ ನಾ ಯಾಕೆ ಹೋಟ್ಲಿಗೆ ಹೋಗ್ಲಿ? ಡ್ಯಾಡಿ ಫೋನ್ ಮಾಡ್ಲಿ ಹೇಳಿಲ್ವಾ ಛೋಟಾ ಭೀಮ್? ಎಲ್ಲ ಹೇಳಿದಾರೆ ಸರ್, ಆದ್ರೆ ನಮ್ಮ ಮನೇಲಿ ಇರೋದು 3 ರೂಮು, ನಾವು ಯೂಸ್ ಮಾಡ್ತಿದೀವಿ. ಒಂದು ನಾನು ಯೂಸ್ ಮಾಡ್ತೀನಿ. ನಿನ್ಗೇನು ಅಭ್ಯಂತರ ಇಲ್ಲ? ಆಸ್ ಯು ಸೇ ಬೇಬಿ. ದಯವಿಟ್ಟು ಕನ್ನಡದಲ್ಲಿ ಮಾತಾಡ್ಬೇಕು. ನೀವ್ ಹೇಗ್ ಹೇಳ್ತಿರೋ ನಾನು ಹಾಗೆ ಹೇಳ್ತೀನಿ. ಬೇಡ, ನೀನ್ ಇಂಗ್ಲೀಷಲ್ಲೇ ಮಾತಾಡು. ಚಿನ್ನ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಇವ್ರಿಗೆ ಕೇಳಿದ್ದೆಲ್ಲ ಊಟ ತಿಂಡಿ ಎಲ್ಲ ಮಾಡ್ಕೊಡು, ಓಕೆನಾ? ಅದು ಯಾವುದು? ರಾತ್ರಿದು. ಅದ್ ನಾನ್ ಕೊಡ್ತೀನಿ. ಓಕೆ ಕೊಡೆ. ಏಯ್, ಬೀಗ ಕೊಡಿ, ಒಳಗೆ ಹೋಗ್ಬಿಡ್ತೀವಿ ಅಂತ. ಬೇಗ ಇಲ್ಲ, ಹೋಗಿ ಸಾಯೋ. ಬಾರೆ. ಅಲ್ಲ ನೀ ಬಾರೆ. ಹಲೋ. ಫೋನ್ ರಿಂಗ್ ರೀ, ಯಾಕೆ ಗಾಬರಿ ಆಗ್ಬಿಟ್ರಿ? ಹೌದಾ? ಇಲ್ಲ ಇಲ್ಲ, ನೀವು ಫೋನ್ ಕೊಡ್ತೀರಾ? ನಮ್ಗೆ ಯಜಮಾನ್ರಿಗೆ ಒಂದು ಫೋನ್ ಮಾಡ್ಬೇಕಿತ್ತು. ತಗೊಳ್ಳಿ. ಓ ಮಾಯಿಶ್ಚರೈಸರ್ ಯಾವುದು? ಹಲೋ ಹಲೋ ಹಲೋ. ಹಿಂಗ್ ಒತ್ತು ಬಿಟ್ಟು ಹಲೋ ಅನ್ಬೇಕು. ಸಾರಿ ಸಾರಿ. ಹಲೋ
ಏನು ಅಂದ್ರೆ ಬರ್ತಾ 4 kg ಮಟನ್, 2 kg ಚಿಕನ್, ಫಿಶ್ ಎಲ್ಲ ತಗೊಂಡ್ ಬನ್ನಿ ಆಯ್ತಾ? ಸರಿ, ಬಾಯ್. ಚಿನ್ನ ಫ್ರೆಶ್ ಅಪ್ ಆಗೋಣ, ನೀವು ಬರ್ತೀರಾ? ಎಲ್ಲ ಮತ್ತೆ ಮುಚ್ಕೊಂಡು ಹೋಗಿ. ಯಾರ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ಫೋನ್ ರಿಂಗು ಅಂದ್ರೆ ನನ್ನ ಹೆಂಡತಿಯಲ್ಲಿ. ನನ್ಗೇನ್ ಗೊತ್ತು? ಹೆಂಡತಿಯಲ್ಲಿ ಸತ್ತೋದ್ಲ, ಬರ್ತಾ ಇಲ್ಲ ಅವಳು. ಅವಳಿಗೆ ಏನಾಯ್ತೋ ಮರ್ತು ಬಿಟ್ಟಿರ್ಬೇಕು. ಅಯ್ಯೋ ಬಾರಮ್ಮ ಹೊರಗಡೆ. ರೀ ಏನಾಯ್ತು? ಇಷ್ಟೊತ್ತೇನ್ ಗೆಲ್ಸ್ ಕೇಳ್ತಿದ್ದ ಒಳಗಡೆ? ಗೆಲ್ಸಲ್ಲ, ಈರುಳ್ಳಿ ಅವಾಗ ನೀನು ಯಾರ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡ್ತೇಳು? ಇವ್ರೇ ರೀ ನಮ್ ಗೆಸ್ಟ್ ಹತ್ರ. ಅಂದ್ರೆ ಬಂದ್ ಕೂಡ್ಲೆ ಇಬ್ರು ಕನೆಕ್ಟಾ? ಆಲ್ರೆಡಿ ಫೋನ್ ಎಕ್ಸ್ಚೇಂಜ್ ಆಗಿದೆ ಅಂದ್ರೆ ಇಲ್ಲೇನೋ ನಡೀತಾ ಇದೆ ಮೇಡಮ್. ರೀ ಏನಂತ ಮಾತಾಡ್ತಾ ಇದ್ದೀರಾ? ಅದೊಂದಷ್ಟು ಐಟಮ್ ಸರಕ್ ಹೇಳ್ಬೇಕಿತ್ತಲ್ಲ, ಅದಕ್ಕೆ ಅವ್ರು ಫೋನ್ ತಗೊಂಡ್ ಕಾಲ್ ಮಾಡಿದೆ ಅಷ್ಟೇ. ಕಾಲ್ ಮಾಡಮ್ಮ, ಇವನ್ ಫೋನ್ ಇಂದ ಯಾಕೆ ಮಾಡ್ತೀಯ? ಅಲ್ಲಿ ಇದ್ರಲ್ಲ ಯಾವತ್ತು ಬಡ್ಕೊಳ್ಳೋಳು, ಹೆಂಗ ಮಾಡು? ಅವಳ ಹತ್ರ ಮಾಡಿಸ್ಬೇಕಿತ್ತಾನೆ. ರೀ ಯಾರ ಫೋನ್ ಇಂದ ಮಾಡಿದ್ರೇನೀಗ? ಕಾಲ್ ಮಾಡೋದು ಇಂಪಾರ್ಟೆಂಟ್, ಯಾರ ಫೋನ್ ಇಂದ ಕಾಲ್ ಮಾಡದೆ ಇರೋದು ಇಂಪಾರ್ಟೆಂಟಾ? ಓ, ಇಂಪಾರ್ಟೆಂಟ್ ಬಗ್ಗೆ ಮಾತಾಡ್ತಿದ್ಯಾ? ನಾನಲ್ಲ ಇಂಪಾರ್ಟೆಂಟ್, ಈ ಗೆಸ್ಟ್ ಬಂದಿದ್ದಾನಲ್ಲ ಇವ್ ನನ್ನ ಮಗ ಇಂಪಾರ್ಟೆಂಟ್. ಇವಳಿಗೆ ಏನೇ ಈ ಟೈಮಲ್ಲಿ ನಂಗೆ ಡಿವೋರ್ಸ್ ಬೇಕಷ್ಟೇ. ಡಿವೋರ್ಸ್ ಬೇಕಾ ನಿನಗೆ? ನೀನಲ್ಲ ನಾನೇ ಡಿವೋರ್ಸ್ ಕೊಡ್ತೀನಿ. ನಂಗೆ ಹೊಡಿತೆ. ಡೈಲಾಗು ನೋಡ, ಜಗಳ ಆಡಂಗಿಲ್ಲ. ಏನ್ ಜಗಳ ಅದು? ನಾನು ಡಿವೋರ್ಸ್ಗೆ ಹೋಗಿ ಗಂಟೆ ಇರ್ತಿ ಈ ತರ ಏನ್ರಿ ಜಗಳ ಆಡ್ದು? ಡಿವೋರ್ಸ್ ನಂಗೆ ನೀವ್ ಏನ್ ಹೇಳಿದ್ರು ಪರವಾಗಿಲ್ಲ, ನಂಗೆ ಡಿವೋರ್ಸ್ ಬೇಕಷ್ಟೇ. ಇಷ್ಟೆಲ್ಲ ಜಗಳ ಆಡ್ತಾ ಇದ್ದೀರಾ ಅಂತಂದ್ರೆ ಆಗಲ್ಲ ಸರ್. ಇಬ್ರು ಒಟ್ಟಿಗೆ ಇರ್ಬೇಡಿ, ಡಿವೋರ್ಸ್ ಕೊಡಿ. ಏನ್ ಹೇಳ್ತಿದ್ದೀರಾ ಸರ್? ನೋಡಮ್ಮ, ಜಗಳ ಆಗ್ತಾ ಇದೆ ಅಂತಂದ್ರೆ ಇರಬಾರ್ದು, ಡಿವೋರ್ಸ್ ಕೊಟ್ಬಿಡು. ನಿನ್ ಹೆಂಡತಿಗೆ ಬಾಳ್ ಕೊಡೋದಕ್ಕಿಲ್ಲ. ಸುಮಾರು ಜನ ಬ್ಯಾಚುಲರ್ಸು ಯಾರು ಇಲ್ಲ, ಕಿನಾಡ್ ಒಬ್ನೇ ಇರೋದು. ನಿಂಗ್ ಬೇಡವಾ? ನೀನ್ ಯಾರಿಗೂ ಬೇಡ. ನೋಡು, ನಾ ಫ್ರೆಶ್ ಅಪ್ ಆಗ್ಬೇಕು, ಡಿಸ್ಟರ್ಬ್ ಮಾಡ್ಬಿಡಿ ಪ್ಲೀಸ್. ಅಲ್ಲ, ಎಷ್ಟು ಸಲ ಅಂತ ಫ್ರೆಶ್ ಅಪ್ ಆಗ್ತೀನಿ? ನನ್ನ ಇಷ್ಟ, ನನ್ನ ಹೆಂಡತಿ ಬಾಸಿನ ಬಿಡಪ್ಪ. ಆದ್ರೂ ಲೇ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲೇ. ಏನ್ರಿ ಇವನು ಫಾರಿನ್ ತಲೆ ಓವರ್ ಸ್ಮಾರ್ಟ್ ಆಗಿ ಆಡ್ತಾ ಇದ್ದಾನೆ. ಹಿಂಗೆ ಬಿಡಬಾರ್ದು, ಏನಾದ್ರೂ ಪ್ಲಾನ್ ಮಾಡಿ ಈ ಮನೆಯಿಂದ ಅವನ ಓಡಿಸ್ಲೇಬೇಕು. ರೀ ಅವನು ಚಾಪೆ ಕೆಳಗೆ ತೂರಿದ್ರೆ ನಾವು ರಂಗೋಲಿ ಕೆಳಗೆ ತೂರೋಣ, ಬನ್ನಿ. ಮಾರನೆಯ ದಿನ ಫ್ರೆಶ್ ಅಪ್ ಆಗಿ ನೀನು. ಮಾರನೇ ದಿನನೂ ಅದೇ ಬಟ್ಟೆಲಿ ಇದ್ದಾಳಲ್ಲ. ಅವಾಗಿಂದ ಯೋಚನೆ ಮಾಡ್ತಿದ್ದೀನಿ ಹೆಂಗ್ ಓಡಿಸೋದು ಇವ್ರನ್ನ. ಹೆಂಗಪ್ಪ? ಇವಳು ಸ್ನಾನಕ್ಕೆ ಹೋಗ್ತಾರೆ, ಟವಲ್ ಮರ್ತೆ ಹೋಗೋದಣ್ಣ ಯಾವತ್ತು. ಸಾಯ್ ತಗೊಂಡೋಗಕ್ಕಾಗಲ್ವಾ? ಅದು ಸರ್, ಈ ಸ್ಕಿಟ್ ಅಲ್ಲಿ ಸಖತ್ತಾಗಿರೋ ಸೀನ್ ಇದೆ. ಸೊ ಹೆಂಡತಿ ರೊಮ್ಯಾಂಟಿಕ್ ಜಾಸ್ತಿಯಾಗಿ ನಿನ್ನಂತಿ ಜೊತೆ ಮಾಡು, ನನ್ನಂತಿ ಜೊತೆ ಅವ್ರು ಯಾಕೆ ಬಂದ್ರು? ಇದು ಸ್ಮಾಲ್ ಕನ್ನಡ ಕರೆಕ್ಟ್ ಆಗಿ ಮಾತಾಡ. ಏನು ಮಾಡಿಲ್ಲ ಸರ್, ಸ್ಮಾಲ್ ಮಿಸ್ಟೇಕ್. ಸ್ಮಾಲ್ ಮಿಸ್ಟೇಕ್ ಏನ್ರಿ ಆಯ್ತು? ಏನು ಇಲ್ಲ ಶಂಕರಮ್ಮ, ನಾನು ಹೆಂಡತಿ ಕಾಣ ಕಣ ಮುಗಿನ ನಿನ್ ಗಂಡ ಬೈ ಮಿಸ್ನೆ ಮುನಿ ಕೇಳ್ಕಣ್ಣು ನಿನ್ನ ಎಷ್ಟು ದಿನಗಳಿಂದ ನನಗೆ ಮೋಸ ಮಾಡ್ಬೇಕು ಅನ್ಕೊಂಡು ಒಂದು ಕ್ಷಣ ಓವರ್ ಆಕ್ಟಿಂಗ್ ನೋಡಲ್ಲಿ ನೀವು ಮಾಡಮ್ಮ, ನೀವು ಮಾಡಮ್ಮ, ಚುಚ್ಚಿದಾಗ ಟವಲ್ಲ ಬಿಟ್ಟು ಬಿಡ್ಬೇಕು ಸರ್. ಯಾಕೆ ಸರ್ ಚುಚ್ಚದ್ರಿ? ಅಯ್ಯೋ ನನ್ನ ಇಷ್ಟ ಚುಚ್ಚಿದೆ. ಎಷ್ಟು ಮೋಸ ಮಾಡಿದ್ಲು ಇವಳು ಬದುಕ. 10 ರೂಪಾಯಿ 100 ರೂಪಾಯಿ ಆಕ್ಟಿಂಗ್ ನೋಡು.
ಸತ್ತೋಗ್ಬಿಟ್ಲಾ ಕರೆಕ್ಟ್ ಜೊತೆಗಿದ್ದಾಳೆ. ಹಾ ಬೇಡ ಸರ್, ಒಂದು ಕ್ಷಣ ಇಲ್ಲಿ ನಿಲ್ಲೋದು ಬೇಡ. ಪೊಲೀಸ್ ಅವ್ರು ಬಂದ್ರೆ ನೀವೇ A1 A2 A3 ಆಗೋಗ್ತೀವಿ ಸರ್. ಬೇಡ ಸರ್, ನಿಮ್ದು ಅಮ್ಮ ಏನೇ ಮುಖ ನೋಡ್ತಿದ್ಯಾ? ಬಂದ್ರೆ ಸತ್ತೋಗ್ತೀವಿ, ಬಾರೆ ಓಡೋಣ. ಎಲ್ಗೋಯ್ತಾ ಇದ್ದೀರಾ? ನಿಂಗೆ ಪಿಂಡ ಬಿಡಕ್ಕೆ ಓಡೋಗ್ತಿದೀವಿ, ಪೊಲೀಸ್ ಬಂದ್ರೆ ಸಾಯಿಸ್ತಾರೆ ಕಣೋ. ಯಾವಾಗ ಬರ್ತೀರಾ? ಏನ್ ಕೂತಾರ ಅಂತ ಕೇಳ್ದ, ಸತ್ರು ಈ ಕಡೆ ಬರಲ್ಲ ಸರ್. ಕೊಲೆ ಮಾಡ್ಬೇಕಾದ್ರೆ 3 ಜನನೂ ಇದ್ವಿ, 3 ಜನನು ಶಿಕ್ಷೆನ ಶೇರ್ ಮಾಡ್ಕೊಳ್ಳೋಣ ಸರ್. ಅಯ್ಯೋ, ಶೇರ್ ಮಾಡಕ್ಕೆ ವಾರ ರವಿ ಸರ್ ತಂದು ಕೂಡ ಪಿಜ್ಜಾನೇನೋ ಅದು. ದಯವಿಟ್ಟು ಬಾರೆ ಓಡೋಗೋಣ. ಬನ್ನಿ ಸರ್. ಚಿನ್ನ ನಿಧಾನಕ್ಕೆ ಗಾಬರಿ ಆಯ್ತದ. ಪ್ಲಾನ್ ಸಕ್ಸಸ್. ಹಾಗಾದ್ರೆ ಈ 4 ಕೋಟಿ ಮನೆ ನಮ್ದೇನಾ? ನಮ್ದೇ ಕಡೆ. ಚಿನ್ನ ಇಬ್ರು ಫ್ರೆಶ್ ಅಪ್ ಆಗೋಣ. ನೀವ್ ಹೇಗ್ ಹೇಳ್ತಿರೋ ನಾನು ಹಾಗೆ ಹೇಳೋದು. ಇಬ್ರು ಸೇರ್ಕೊಂಡು ಹೇಳೋಣ ನಡ್ರಿ. ನಿಜವಾಗ್ಲೂ ವಾಟ್ ಅ ಸ್ಕಿಡ್, ಮೈ ಗಾಡ್. ಒಟ್ಟಲ್ಲಿ ಈ ಚುಚ್ಚೋ ಪರ್ಫಾರ್ಮೆನ್ಸ್ ಹೆಂಗಿತ್ತು ರಚ್ಚು? ಸೂಪರ್, ಥ್ಯಾಂಕ್ ಯು. ವೆರಿ ಎಂಟರ್ಟೈನಿಂಗ್ ಅನ್ನೋ ಪದಗಿಂತ ಇನ್ಯಾವ್ದಾದ್ರು ಇನ್ನೊಂದೇನಾದ್ರು ಪದ ಇದ್ರೆ ಅದಕ್ಕೆ ಆ ಪದನೇ ಈ ಒಂದು ಎಕ್ಸ್ಟ್ರೀಮ್ಲಿ ಎಂಟರ್ಟೈನಿಂಗ್. ಜಗ್ಗ ಮತ್ತೆ ಪ್ರವೀಣ ಇವ್ರದೆಲ್ಲ ಒಂದು ಟ್ರೂಪ್ ಇದೆಯಲ್ಲ, ಅವರೆಲ್ಲ ವೇದಿಕೆ ಮೇಲೆ ಬಂದ್ರೆ ಚಂದ. ಅಂಡ್ ನಮ್ಮ ಛೋಟಾ ಭೀಮ್ ಅವ್ನ್ ವೇದಿಕೆ ಬರಬಾರ್ದಾಗಿತ್ತು. ಅವ್ನ್ ವೇದಿಕೆ ಮೇಲೆ ಬಂದ್ರೆ ಉಗಿಸ್ಕೊಂತಾನೆ. ಇಲ್ಲ, ಅದು ಆಕ್ಚುಲಿ ಅದೇ ಸ್ಕಿಟ್. ಅಂಡ್ ಅದೇ ಚಂದ. ನಮ್ ಖುಷಿ ಕಾಣೋ, ನೀನ್ ಬೈಸ್ಕೊಳ್ತಿದ್ಯಾ ಅಂತ ಅಲ್ಲ, ನೀನ್ ರಿಯಾಕ್ಟ್ ಮಾಡ್ತೀಯ ಗೊತ್ತಾ, ಅಣ್ಣ ಅಣ್ಣ ಅನ್ಕೊಂಡು. ಅದೇ ರಚ್ಚು ಮಿಮಿಕ್ರಿ ಸ್ಟಾರ್. ಹೆಂಗೆ ರಚ್ಚು ಅಣ್ಣ ಅಣ್ಣ ಕೇಳಿಸ್ಕೊಳ್ರಣ್ಣ. ಸಂಜನಾ ಲಾಸ್ಟ್ ಸೀಸನ್ 1 ಅಷ್ಟೇ ಏನೋ ಒಂದು ಹಿಂಗೆ ಸ್ಟ್ಯಾಪ್ ಮಾಡ್ಬೇಕಾದ್ರೂ ಶಿ ವಾಸ್ ಲಾಫಿಂಗ್ ಅಂಡ್ ಲಾಫಿಂಗ್ ಅಂಡ್ ಲಾಫಿಂಗ್. ಈಗಲೂ ಅಷ್ಟೇ, ಅವ್ನಿಗೆ ಎಷ್ಟು ಬಾರಿ ಚುಚ್ಚಿದ್ರು ನಗ್ತಾರೆ ಇದ್ದಾರೆ. ಯಾರಮ್ಮ ಚುಚ್ಬೇಕಾದ್ರೆ ಯಾರಮ್ಮ ನಗ್ತಾರೆ? ಇವಳು ನಗ್ತಾಳಣ್ಣ. ಇನ್ನೊಂದ್ಸಲಿ ಒಂದು ನಿಮಿಷ ಚಾಕು ಕೊಡು. ಚುಚ್ಚು ರೆಡಿ, ನಾನೇ ಕಳ್ಳ. ಠಾಣ ಠಾಣ. ನೋಡಿದ ತಕ್ಷಣ ಚುಚ್ಚಕ್ ಮನಸ್ಸು ಬರಲಿಲ್ಲ ಇವನಿಗೆ. ರೆಡಿ, ಠಾಣ ಠಾಣ. ಟುಡುಕ್ 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 ಟುಡುಕ್. ನೀ ಚುಚ್ಚುತ್ತಾ ಇಲ್ಲ, ಕೊಡ್ತಾ ಇದೆಯಾ ಅನ್ಸುತ್ತೆ ಅವ್ರಿಗೆ. ಏನೋ ಮಾಡ್ತಿದ್ಯಾ? ಏನ್ ಆಕ್ಷನ್ ಅದು, ಏನ್ ಮಾಡ್ತಿದ್ಯಾ? ಏನ್ ಆಸೆ ನಿನಗೆ? ನಿರಂಜನ್ ನಿಂದೇ ಡೈಲಾಗ್ ಕೊಡು, ನಿನ್ನ ಅದಕ್ಕೂ ಒಂದಿದು. ಸಂಜನಾ ಯು ಆರ್ ಟೂ ಕ್ಯೂಟ್. ತುಂಬಾ ಎಂಟರ್ಟೈನ್ ಮಾಡಿದ್ಕೆ, ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ರವಿ ಸರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ವೆರಿ ಎಂಟರ್ಟೈನಿಂಗ್ ಸ್ಕಿಟ್. ಟೇಕ್ ಆಫ್ ಹೆಂಗ್ ತಗೋತೀವಿ ಅನ್ನೋದ್ರ ಮೇಲೆ ಸ್ಕಿಟ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಇವತ್ತು ಪ್ರವೀಣ್ ರಶ್ಮಿ ತಗೊಂಡು ಟೇಕ್ ಆಫ್ ಸ್ಪೀಡ್ ಚೆನ್ನಾಗಿತ್ತು, ಟೆಂಪೋ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಆ ಟೆಂಪೋ ತಗೊಂಡಾಗ ಅನನ್ಯ ಮತ್ತು ನಮ್ಮ ಗಾಬರಿ ಸಿಂಗ್ ಬಂದು ಅದನ್ನ ಬ್ಯಾಲೆನ್ಸ್ ಮಾಡಿ ಒದೆ ತಿನ್ಕೊಂಡು ಹೋದ್ರು. ಮಧ್ಯ ಒಂದು ದೃಷ್ಟಿ ಥರ ಬಂದಿದ್ದು ಒಂದು ವೇಸ್ಟ್ ಬಿಟ್ರೆ ಇನ್ನು ಮಿಕ್ಕಿದ ಫಿನಿಶಿಂಗ್ ಜಗಪ್ಪ ಅವರು ಬಂದು ಅದು ಕೊಟ್ಟಿದ್ದು ಒಂದು ಫಿನಿಶಿಂಗ್ ಟಚ್ ಎಂಟರ್ಟೈನಿಂಗ್ ಅಲ್ಲ, ಎರಡೂ ಕಡೆ ಬ್ಯಾಲೆನ್ಸ್ ಆಯ್ತು ಸ್ಕಿಟ್. ಅದರಿಂದ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಫಿನಿಶಿಂಗ್ ಎಕ್ಸ್ಪೆಕ್ಟ್ ಮಾಡೋದ ಥರ ಅವ್ರು ಆಚೆ ಕಳಿಸಿ ಇವ್ರು ಸೇರ್ಕೊಳ್ಳೋದಿತ್ತಲ್ಲ, ಅದು ತುಂಬಾ ಮಜಾ ಆಯ್ತು. ಓವರ್ ಆಲ್ ಸ್ಕಿಟ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಸೊ ಒನ್ಸ್ ಅಗೇನ್ ನಮ್ಮನ್ನೆಲ್ಲ ಇಷ್ಟು ಎಂಟರ್ಟೈನ್ ಮಾಡೋದಕ್ಕೆ ಈ ತಂಡಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಇವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾಡಿನ ಬೆಟ್ಟ ಗುಡ್ಡ ಹತ್ತಿ ಬ್ಯಾಚುಲರ್ ಮನಸ್ಸುಗಳನ್ನ ಬೆಚ್ಚಗೆ ಮಾಡೋದಕ್ಕೆ ಫುಲ್ ಫ್ಲೆಜ್ ಅಲ್ಲಿ ಆಡಿ ನಮ್ಮೆಲ್ಲರಿಗೂ ಮನೋರಂಜನೆ ಕೊಡೋದಕ್ಕೆ ಬರ್ತಾ ಇರೋದು ಲೆಟ್ಸ್ ವೆಲ್ಕಮ್ ಪ್ರೇಮ್ ಥಾಪ ಹಾಗೂ ಅವ್ರ ಏಂಜಲ್ ವಿಜಯ್ ಲಕ್ಷ್ಮಿ.
ಮಾತು ನೂರಾರು ಸಾರಿ ಹಾಡಿ ನೀನೇನೆ ಜೀವ ಎಂದು ನೂರಾರು ಆಣೆ ಮಾಡಿ ಕಾರಣವೇ ಹೇಳಿದ ಏಕೆ ನನ್ನ ಬಿಟ್ಟು ಹೋದೆ ನೀನಲ್ಲೇ ಹೋದರುವೇನು ನೀನನ್ನ ಮರೆತರುವೇನು ನೀನೇನೇ ಮಾಡಿದರೇನು ನಿನ್ನನ್ನೇ ಮರೆಯುವ ಏನು ನಿನ್ನಲ್ಲೇ ನಾನು ಅವಿತು ಕುಳಿತಿಲ್ಲವೇನು I love you I love you ನನ್ನದ ಗುಡಿಯ ನಂದ ದೀಪ ಆರಿಸಿ ಹೋದೆ ನೀನು ಕತ್ತಲ ಕೋಣೆ ಒಳಗು ನಿನ್ನ ನೆನಪಲ್ಲಿ ಬಂದೆ ನಾನು ನನ್ನದ ಗುಡಿಯ ನಂದ ದೀಪ ಆರಿಸಿ ಹೋದೆ ನೀನು ಕತ್ತಲ ಕೋಣೆ ಒಳಗು ನಿನ್ನ ನೆನಪಲ್ಲಿ ಬಂದೆ ನಾನು ದೂರ ಹೋದೆ ನೀನೆಂದು ದೂರಲಾರೆ ನಿನ್ನೆಂದು ನಿನ್ನ ನೆನಪ ಬಂಧನದಲ್ಲಿ ಸಾಯುವರೆಗೂ ಕಾಯುವೆ I love you I love you ನೂರಾರು ಪ್ರೀತಿ ಮಾತು ನೂರಾರು ಸಾರಿ ಹಾಡಿ ನೀನೇನೆ ಜೀವ ಎಂದು ನೂರಾರು ಆಣೆ ಮಾಡಿ ಕಾರಣವೇ ಹೇಳಿದ ಏಕೆ ನನ್ನ ಬಿಟ್ಟು ಹೋದೆ ನೀನಲ್ಲೇ ಹೋದರುವೇನು ನೀನನ್ನ ಮರೆತರುವೇನು ನೀನೇನೇ ಮಾಡಿದರೇನು ನಿನ್ನನ್ನೇ ಮರೆಯುವ ಏನು ನಿನ್ನಲ್ಲೇ ನಾನು ಅವಿತು ಕುಳಿತಿಲ್ಲವೇನು I love you I love you ಸೂರ್ಯ ನಿನ್ನ ತಾಯಿಯಾಣಿಗೂ ಚಂದ್ರ ನಿನ್ನ ತಂದೆಯಾಣಿಗೂ ನನ್ನ ಮಮ್ಮಿ ಡ್ಯಾಡಿ ಆಣಿಗೂ ಹೋಲಿ ಇವನು ಹೋಲಿ ಇವನು ಸೂರ್ಯ ನಿನ್ನ ತಾಯಿಯಾಣಿಗೂ ಚಂದ್ರ ನಿನ್ನ ತಂದೆಯಾಣಿಗೂ ನನ್ನ ಮಮ್ಮಿ ಡ್ಯಾಡಿ ಆಣಿಗೂ ಹೋಲಿ ಇವನು ಹೋಲಿ ಇವನು ಚೆಲ್ಲೆಂದಿದೆ ನನ್ನ ಎದೆ ತಡ ಮಾಡದೆ ಶರಣಾಗಿದೆ ಯಾಮಾರಿಸೋ ಹುಡುಗರ ಸಾಲಿನ ಮೊದಲನೇ ಚೋರನು ಆಗಿದ್ದರೂ ಪ್ರೀತಿಸಬೇಕು ಎನಿಸುವ ರಾಜನು ಅಯ್ಯೋ ನನ್ನಾಣೆಯವನ ಮೇಲಾಣೆ ಕೇಳು ಹೋಲಿ ಇವನು ಹೋಲಿ ಇವನು ಪ್ರಿಯ ಪ್ಲೀಸ್ ಲವ್ ಮೀ ಪ್ರಿಯ ಪ್ರಿಯ ಪ್ಲೀಸ್ ಲವ್ ಮೀ ಪ್ರಿಯ ಈ ಲೋಕ ಬೇಡ ಆ ಸ್ವರ್ಗ ಬೇಡ ಈ ಪ್ರೀತಿ ಇರದ ಕ್ಷಣಗಳೇ ಬೇಡ ಆಯಾಮಿಲ್ಲ ಶುಭವಿಲ್ಲ ಸೃಷ್ಟಿಕರ್ತ ಇಸಿಲ್ಲ ಸೃಷ್ಟಿಕರ್ತ ಇಸಿಲ್ಲ
ಪ್ರೀತಿಗಿಂತ ಮತ್ತೆ ಇಲ್ಲ ಸುಣ್ಣಕ್ಕಾಗಿ ಕೊಳ್ಳೆ ಹೊಡೆಯುತ್ತಾರೆ ನಲ್ಲೆ ಹೃದಯಕ್ಕಿಂತ ಹೊಂದೇ ಇಲ್ಲ ಕೂಡಿಸು ಚಿನ್ನಕ್ಕೆ ಚೋರ ಭಯ ಪ್ರೇಮಕ್ಕೆ ಯಾರ ಭಯ ಮಾರೆ ಮಾರೆ ಲವ್ಮಿ ಲವ್ಮಿ ಪ್ಲೀಸ್ ಲವ್ ಮೀ ಪ್ರಿಯ ಪ್ಲೀಸ್ ಲವ್ ಮೀ ಪ್ರಿಯ ಈ ಲೋಕ ಬೇಡ ಆ ಸ್ವರ್ಗ ಬೇಡ ಈ ಪ್ರೀತಿಯ ಲಕ್ಷಣಗಳೇ ಬೇಡ I am in love, you are in love, ಸೃಷ್ಟಿಕರ್ತ is in love, ಸೃಷ್ಟಿಕರ್ತ is in love. ಪ್ಲೀಸ್ ಲವ್ ಮಿ ಪ್ರಿಯ ಅಟ್ಟಲ್ಲಿ ನಿನ್ನ ಮೊಗ್ಗಿನ ಮನಸ್ಸು ಯಾವಾಗ ಅರಳುತ್ತದೋ ಆ ಮೂಗು ಯಾವಾಗ ತೆರಳುತ್ತದೋ ಅಂತ ಕಾಯ್ದಾ ಇದೀಗ ಕೇಳು. I love you ಅನ್ನೋ ಒಂದ್ಸಲಿ. ಐ ಲವ್ ಯು ಒಂದು ನಿಮಿಷ, ದಯವಿಟ್ಟು ಕ್ಯಾಮ್ರಾ ಅಲ್ಲ ಅಭಿಜ್ಞಾಗ ಫೋಕಸ್ ಮಾಡಿ. ಈಗ ಈ ಕಡೆ ಮೂಗಿನ ತೂತಿದ್ಯಲ್ಲ ಅಲ್ಲಿಂದ ಆಡು. ಐ ಲವ್ ಯು ನೂರಾರು ಪ್ರೀತಿ ಮಾತು ನೂರಾರು ಸಾರಿ ಹಾಡಿ ನೀನೇ ಜೀವ ಎಂದು ನೂರಾರು ಆಣೆ ಮಾಡಿ ಕಾರಣವೇ ಹೇಳದ ಏಕೆ ನನ್ನ ಬಿಟ್ಟು ಹೋದೆ ನೀನಲ್ಲೇ ಹೋದರು ಏನು ನೀನನ್ನ ಮರೆತರು ಏನು ನೀನೇನೇ ಮಾಡಿದರೇನು ನಿನ್ನನ್ನೇ ಮರೆಯುವೆನು. ಸಾಕ್ಬಿಡಿ, ನಿಜವಾದ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಭಿಜ್ಞಾ. ಮತ್ತೆ ಅವತ್ತು ಹಾಡಲ್ಲ ಬಿಡಿ ಸರ್. ರಜ್ಜು, ಹೇಗನ್ನಿಸ್ತು ಈ ಯುಗಳ ಗೀತೆ? ನೇಪಾಳಲ್ಲಿ ಹುಟ್ಟಿ ನಮ್ಮ ರಾಜ್ಯಕ್ಕೆ ಬಂದು ಇಷ್ಟು ಸ್ಪಷ್ಟವಾಗಿ ಅವನು ಪದಗಳನ್ನ Serious ಆಗಿ? ಕಲಿತು ಇಷ್ಟು ಡೆಡಿಕೇಟೆಡ್ ಆಗಿ ಆ ಪ್ರೀತಿ ಅಭಿಮಾನದಿಂದ ಹಾಡ್ತಾನಲ್ವಾ, ಅದಕ್ಕೆ ಈ ಚಪ್ಪಾಳೆ. ವಿಜಿ ಒಂದ್ ನಿಮಿಷ ಪಾರಿ. ಪ್ರಿಯ ಪ್ಲೀಸ್ ಲವ್ ಮಿ ಪ್ರಿಯ ಈ ಲೋಕ ಬೇಡ ಆ ಸ್ವರ್ಗ ಬೇಡ ನಿನಗೆ ರವಿ ಸರ್ ಕೊಡ್ತಾರೆ. ಓಡು, ಮಿಸ್ ಮಾಡ್ಕೋಬೇಡ, ಓಡು. ಮತ್ತಿಗಾಗಿ ಎಲ್ಲ ಕುಡಿಯುತ್ತಾರೆ ನಲ್ಲ ಪ್ರೀತಿಗಿಂತ ಮತ್ತೆ ಇಲ್ಲ ಸೇವಿಸು ಚಿನ್ನಕ್ಕಾಗಿ ಕೊಳ್ಳೆ ಹೊಡೆಯುತ್ತಾರೆ ನಲ್ಲೆ ಹೃದಯಕ್ಕಿಂತ ವಿಜಿ ವಾಸ್ ವೆರಿ, ಇವತ್ತು ನಮ್ಗೆ ಒಂಥರ ಸರ್ಪ್ರೈಸಿಂಗ್ ಆಗಿ ನಮ್ಗೆಲ್ರಿಗೂ ಡೆಡಿಕೇಟ್ ಮಾಡಿದ್ದು. ವಿಜಿ ತಗೊಂಡಿರೋ 2 ಹಾಡು ಕೂಡ ತುಂಬಾ ಹೈ ಟೋನ್ ಹೈ ಪಿಚ್ ಇರುವಂತ ಹಾಡು. ಫಸ್ಟ್ ಟೈಮ್ ಅವ್ರು ಹಾಡಿರೋದು ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ. ಇಷ್ಟಪಟ್ಟು ನಮ್ ಎಲ್ರೂ ಖುಷಿ ಪಡಿಸಿರೋದಕ್ಕೆ ಥ್ಯಾಂಕ್ ಯು ವಿಜಿ. ಪ್ಲೀಸ್ ಲವ್ ಮೀ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಪ್ಲೀಸ್ ಲವ್ ಮೀ ಪ್ರಿಯ ಈ ಲೋಕ ಬೇಡ ಆ ಸ್ವರ್ಗ ಬೇಡ ಈ ಪ್ರೀತಿಯ ಲಕ್ಷಣಗಳೇ. ಪಾಪ ನಾನು ಪ್ರೇಮ್ಗೆ ಹಿಡ್ಕೊಳ್ಳ ಇಲ್ಲ ಸರಿಯಾಗಿ. ಸೃಷ್ಟಿಕರ್ತ is in love. ಸೀರಿಯಸ್ಲಿ ಸರ್, ಈ ಸಾಂಗ್ ಮಾತ್ರ ಎಷ್ಟು ಸಲಿ ಕೇಳಿದ್ರು ಬೇಜಾರಾಗಲ್ಲ ಸರ್. ಒನ್ ಆಫ್ ದಿ ಮೋಸ್ಟ್ ಪ್ಲೇಡ್ ಸಾಂಗ್ ಅಂಡ್ ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್ ಸಾಂಗ್. ಆ ಫೇವ್ರೇಟ್ ಸಾಂಗ್ ನ ಇವರಿಬ್ರು ಹಾಡಿದ್ದಾರೆ. ಏನ್ ಅನ್ಸುತ್ತೆ ಸರ್? ಆ ಸಾಂಗ್ ಅಲ್ಲಿ ನಾನು ಇರಲ್ಲ ಆಕ್ಚುಲ್ ಆಗಿ ಸಿನಿಮಾದಲ್ಲಿ. ಹೌದು ಸರ್, ಮಾಂಟೇಜ್ ಅದು ನಾನೇ ಪಿಕ್ಚರೈಸ್ ಮಾಡಬೇಕು, ನಾನೇ ಡ್ಯಾನ್ಸ್ ಮಾಡಬೇಕು ಅಂತ ಓಪನಿಂಗ್ ಹೇಳಿದ್ರು. ಬಟ್ ಅದು ನಾನು ಅವಾಗ ಈ ಪರ್ಟಿಕ್ಯುಲರ್ ಪಿಕ್ಚರ್ ಅಲ್ಲಿ ಹೀರೋಯಿನ್ ಮುಟ್ಟೋದು ಇಲ್ಲ, ಹುಡುಗಿಯರನ್ನ ಮುಟ್ಟೋದು ಇಲ್ಲ. ಸೊ ಈ ಪರ್ಟಿಕ್ಯುಲರ್ ಸಾಂಗ್ ಅಲ್ಲಿ ಒಂದು ಮತ್ತಿದೆ. ಸೊ ಆ ಸಾಂಗ್ ನಾನು ಬಂದು ಅಲ್ಲಿ ಮಾಡೋದ್ರಲ್ಲಿ ಸರೋಗೋದಿಲ್ಲ ಅಂತ ಬರೀ ಡ್ಯಾನ್ಸರ್ಸ್ ಕೆಲ್ ಮಾಡ್ಸಿದ್ವಿ ಸಾಂಗ್. ಅವ್ರ ಡೆಡಿಕೇಶನ್ ಟು ದಿ ಸ್ಟೇಜ್ ಇದೆಯಲ್ಲ, ಅದು ತುಂಬಾ ಇಷ್ಟ ಆಯ್ತು. ಆಲ್ ದಿ ಬೆಸ್ಟ್. Thank you so much. ಭರ್ಜರಿ ಬ್ಯಾಚುಲರ್ಸ್ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ವತಿಯಿಂದ 10 ಲಕ್ಷ ವರ್ತ್ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ಮುಂದಿನ ಪರ್ಫಾರ್ಮೆನ್ಸ್ ಯಾವುದು ಅಂತ ನೋಡೋಣ. ಏನದು ಹುಲಿ ಕೈಯಲ್ಲಿ ಏನ್ ಸ್ಪೆಷಲ್ ಆಗಿ ತಂದಿದ್ಯಾ? ಅಣ್ಣ ಅಲ್ಲೇ ಬಂದು ಹೇಳ್ಬಿಡ್ತೀನಿ. ಸರಿ ಬಾ. ನನ್ಗೂ ತುಂಬಾ ಘಮ ಘಮ ಅಂತ
ಏನದ ಸ್ಮೆಲ್ ಬರ್ತಾ ಇದೆ, ಏನದು? ಹೌದಾ? ಏನ್ ಗೊತ್ತಾ, ನಾನು ನನ್ನ ಧನ್ಯಂಗೋಸ್ಕರ ನನ್ನ ಕೈಯಾರೆ ಪುಳಿಯೋಗರೆ ಮಾಡ್ಕೊಂಡ್ ಬಂದಿದ್ದೀನಿ ಅಣ್ಣ. ವಾರೆ ವಾ. ಓ ಮೈ ಗಾಡ್, ನೋಡಕೊಳ್ಳೆ ರೆಸ್ಟೋರೆಂಟ್ ಅಲ್ಲಿ ಮಾಡಿರೋ ತರ ಇದೆ, ಸಖತ್ತಾಗಿದೆ. ನೀನೇ ಮಾಡಿರೋದೇನೋ? ಬಾಯಲ್ಲೆಲ್ಲ ನೀರ್ ಬರ್ತಾ ಇದೆ ನನ್ಗೆ. ಟೇಸ್ಟ್ ಮಾಡಿ ನೋಡು ಹೆಂಗಿದೆ ಅಂತ. ಏನಾ? ಓ ಮೈ ಗಾಡ್, ಒಂದೊಂದು ಆಗ್ಲೂ ಅಮೃತ ತರ ಇದೆ. ಈ ರೈಸ್ ಅಂತೂ ಬಾಯಲ್ ಹಂಗೆ ಮೆಲ್ಟ್ ಆಗ್ತಾ ಇದೆ, ಸಖತ್ತಾಗಿದೆ ಕಣೋ. ನೀವು ಟೇಸ್ಟ್ ಮಾಡ್ತೀರಣ್ಣ? ನನ್ನ ಕೈಯಾರೆ ಮಾಡಿದ್ದು. ಆಕ್ಚುಲಿ ಪುಳಿ ಇದನ್ನ ಹೇಗೆ ಪ್ರಿಪೇರ್ ಮಾಡಿದಾರೆ ಅಂತ ಒಂದು ವಿಡಿಯೋ ಇದೆ, ವಿಡಿಯೋ ನೋಡೋಣ. ವೇಟಿ ಪ್ಲೀಸ್. ಇಂಡಿಯಾ ಗೇಟ್ ಪ್ಯೂರ್ ಬಾಸುಮತಿ ರೈಸ್ ಅಂದ್ರೆ ರೈಸ್ ಅಲ್ಲೇ ಆಲ್ರೆಡಿ ಫ್ಲೇವರ್ ಇರುತ್ತೆ. ಬೇಯಿಸ್ತಾ ಬರೀ ರೈಸ್ ಬೇಯಿಸಿದ್ರು ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಇನ್ನು ನಾನು ಮಾಡ್ತಾ ಇರೋದು ಪುಳಿಯೋಗರೆ. ಬನ್ನಿ, ನನ್ನ ಕೈಯೆಲ್ಲ ತಡ್ಕೊಳಕ್ ಆಯ್ತಾ ಇಲ್ಲ. ಆಹಾ, ಸೊ ನಾನಿವಾಗ ಇಂಡಿಯಾ ಗೇಟ್ ಪ್ಯೂರ್ ಬಾಸುಮತಿ ರೈಸ್ನ ನೀಟಾಗಿ ತೊಳೆದು ಅನ್ನ ಮಾಡಕ್ಕೆ ಇಟ್ಟಾಯ್ತು. ಅನ್ನ ರೆಡಿ ಆಗೋಷ್ಟರಲ್ಲಿ ನಾವೇನು ಮಾಡಬೇಕು, ಗೊಜ್ಜು ರೆಡಿ ಮಾಡಬೇಕು. ಬನ್ನಿ ಗೊಜ್ಜು ರೆಡಿ ಮಾಡೋಣ. ಫಸ್ಟ್ ಗೊಜ್ಜು ರೆಡಿ ಮಾಡೋಕ್ಕೆ ಗ್ಯಾಸ್ ಹಚ್ಚಿ ಇಂಡಿಯಾ ಗೇಟ್ ಬಾಸುಮತಿ ರೈಸ್ ರೆಡಿಯಾಗಿದೆ, ಗೊಜ್ಜು ರೆಡಿಯಾಗಿದೆ. ಇಂಡಿಯಾ ಗೇಟ್ ಬಾಸುಮತಿ ರೈಸನ್ನ ಗೊಜ್ಜಿಗೆ ಹಾಕ್ಬಿಟ್ಟು ಕಲಸಿ ಬಾಯಿಗೆ ಇಡ್ತಾ ಇದ್ರೆ ಕಳೆದೋಗ್ಬಿಡ್ತೀವಿ. ಬನ್ನಿ ರೆಡಿ ಮಾಡ್ಬಿಡೋಣ. ಆಹಾ, ಇಂಡಿಯಾ ಗೇಟ್ ಪ್ಯೂರ್ ಬಾಸುಮತಿ ರೈಸ್ ಹಾಕಿ ಬಳಸಿ ಮಾಡಿರುವಂಥ ಪುಳಿಯೋಗರೆ ರೆಡಿಯಾಗಿದೆ. ಇವಾಗ ಫಸ್ಟು ನನಗೆ ಆಲ್ರೆಡಿ ಮಾಡ್ತಾನೆ ಆ ಫ್ಲೇವರ್ಗೆ ಬಾಯಲ್ಲಿ ನೀರು ಬರ್ತೈತೆ. ಒಂದ್ಸತಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಏನಾರ ತಿಂದ್ಬಿಟ್ರೆ ನಮ್ಮ ಮೆಂಟರು ಫುಲ್ ಖುಷಿಯಾಗಿ ಒಂದು ವಾರ ನನಗೆ ಬೈಯಲ್ಲ, ಅಷ್ಟು ಕೂಲ್ ಮಾಡುತ್ತೆ. ಸಕ್ಕತ್ತಾಗಿದೆ. 1 ಸೆಕೆಂಡ್, ನನ್ನ ಕಡೆಯಿಂದ ಪರ್ಸ್ನಲಿ ಥ್ಯಾಂಕ್ ಯು ಇಂಡಿಯಾ ಗೇಟ್ ಪ್ಯೂರ್ ಬಾಸುಮತಿ ರೈಸ್. ನನ್ಗೆ ಇವಾಗ ಅರ್ಥ ಆಯ್ತು ಇಷ್ಟು ಅದ್ಭುತವಾಗಿ ಪುಳಿಯೋಗರೆ ಹೇಗಾಯ್ತಂತ. ಇಟ್ಸ್ ಆಲ್ ಬಿಕಾಸ್ ಆಫ್ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಎಕ್ಸಾಕ್ಟ್ಲಿ. ನಾವೇನೇ ಥ್ಯಾಂಕ್ಸ್ ಹೇಳೋದಿದ್ರು ಇಂಡಿಯಾ ಗೇಟ್ ಬಾಸುಮತಿ ರೈಸಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದೊಂದು ಅಗಳು ಉದುರು ಆಗಿ ಬಂದು ಫ್ಲೇವರ್ಫುಲ್ ಆಗಿ ಬಂದಿದೆ ಅಂದ್ರೆ ಅದಕ್ಕೆ ಇಂಡಿಯಾ ಗೇಟ್ ಬಾಸುಮತಿ ರೈಸ್ಗೆ ಕಾರಣ. ಥ್ಯಾಂಕ್ ಯು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಸೂಪರ್. ಒಂದು ಬೈಟ್ ತಿಂದ್ರೆ 5 ಸ್ಟಾರ್ ರೆಸ್ಟೋರೆಂಟ್ ಅಲ್ಲಿ ತಿಂದಷ್ಟೇ ಫೀಲ್ ಕೊಡುತ್ತೆ. ಥ್ಯಾಂಕ್ ಯು ಇಂಡಿಯಾ ಗೇಟ್ ಬಾಸುಮತಿ ರೈಸ್. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಇವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಭರ್ಜರಿ ಬ್ಯಾಚುಲರ್ಸ್ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ವತಿಯಿಂದ 10 ಲಕ್ಷ ವರ್ತ್ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ಈ ಒಂದು ಕ್ವಾಟ್ಲೆ, ಈ ಒಂದು ಸಂಭ್ರಮ ನಾಳೆನೂ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಇದು ನಿಮ್ಮ ಪ್ರೀತಿಯ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಕೋಪವರ್ಡ್ ಬೈ ಮಾಜಾ ಡೆನ್ವಾ, ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್, Amazon.in, ಜ್ಯುವೆಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳೆ ಸಿಗೋಣ. ಚಿಲ್ಡ್ರನ್ ಟೇಕ್ ಕೇರ್, ಲವ್ ಯು, ಬಾಯ್, ಟೇಕ್ ಕೇರ್.